ಹಲೋ ಮಕ್ಕಳೇ, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ನಿಮಗೆಲ್ಲ ಒಂದು ಖುಷಿ ವಿಚಾರ ಇದೆ. ಮಕ್ಕಳಿಗೆ ಅಂತ ಪೇರೆಂಟ್ಸು, ಟೀಚರ್ಸು, ಡಾಕ್ಟರ್ಸು, ಪೊಲೀಸು ನಾವೆಲ್ಲ ಸೇರಿಕೊಂಡು ಒಂದು ಒಳ್ಳೆ ಕತೆ ಹೊತ್ತು ತಂದಿದ್ದೀವಿ. ಹೇ ಮಗು, ನೀನೇ ಕಣೋ, ಕೂತ್ಕೊಳ್ಳಪ್ಪ. ಎಲ್ಲರೂ ಇಲ್ಲಿ ಕೇಳ್ತಾ ಇದ್ದೀರಾ ತಾನೇ? ಕತೆ ಶುರು ಮಾಡ್ಲಾ ಹಾಗಾದ್ರೆ? ಒಂದು ಊರಿನಲ್ಲಿ ಅನು ಮತ್ತೆ ದೀಪು ಅಂತ ಇಬ್ರು ಒಳ್ಳೆ ಸ್ನೇಹಿತರಿದ್ರು. ಅವರು 6ನೇ ತರಗತಿಯಲ್ಲಿ ಬೇರೆ ಬೇರೆ ಶಾಲೆಗಳಲ್ಲಿ ಓದ್ತಾ ಇದ್ರು. ತುಂಬಾ ಚುರುಕಾಗಿದ್ದ ಅನು ಮತ್ತು ದೀಪು ತಮ್ಮ ಶಾಲೆಗಳಲ್ಲಿ ನಡೆದ ಎಲ್ಲಾ ವಿಚಾರಗಳನ್ನು ತಮ್ಮಲ್ಲೇ ಚರ್ಚಿಸಿ ಅದ್ರ ಬಗ್ಗೆ ತಿಳ್ಕೊಳ್ತಾ ಇದ್ರು. ಹೀಗಿರ್ಬೇಕಾದ್ರೆ ಒಂದಿನ ಬೆಳಗ್ಗೆ ಶಾಲೆಗೆ ಹೋಗುವಾಗ ಫುಟ್ಪಾತ್ ಕೆಳಗೆ ನಡ್ಕೊಂಡ್ ಬರ್ತಿದ್ದ ದೀಪುಗೆ ರಸ್ತೆಯಲ್ಲಿ ಯಾರೋ ಒಬ್ಬ ಸೈಕಲ್ ಸವಾರ ಗುದ್ದಿ ಅವನನ್ನು ಬೀಳ್ಸಲಿಂದ ಪರಾರಿ ಆಗ್ಬಿಟ್ಟ. ಹೆದರ್ಕೋಬೇಡಿ, ಅಪಾಯ ಏನೂ ಆಗ್ಲಿಲ್ಲ. ಆದ್ರೆ ಆ ಸಮಯದಲ್ಲಿ ಅವ್ರ ನಡುವಿನ ಮಾತುಕತೆ ಅಂತೂ ತುಂಬಾ ಸ್ವಾರಸ್ಯಕರವಾಗಿತ್ತು. ಅದು ಹೇಗಿತ್ತು ಅಂದ್ರೆ, ಅಯ್ಯೋ ದೀಪು, ಏನಾಯ್ತು? ಸೇಫ್ಟಿ ರೂಲ್ಸ್ ಫಾಲೋ ಮಾಡಬೇಕು ತಾನೇ? ಸೇಫ್ಟಿ ರೂಲ್ಸಾ? ಯಾವ ಸೇಫ್ಟಿ ರೂಲ್ಸು? ದೀಪು, ನಾವು ರೋಡ್ ಕ್ರಾಸ್ ಮಾಡಬೇಕಾದ್ರೆ ರೂಲ್ಸ್ ಫಾಲೋ ಮಾಡಬೇಕಂತೆ. ನಮ್ಮ ಸ್ಕೂಲಲ್ಲಿ ನಮಗೆ ಹೇಳ್ಕೊಟ್ಟಿದ್ದು ನಿಮಗೆ ಹೇಳ್ಕೊಟ್ಟಿಲ್ವಾ? ಇಲ್ಲ ಅನು, ನಿಮ್ಗೆ ಇದೆಲ್ಲ ಯಾರು ಹೇಳ್ಕೊಟ್ರು? ನಮ್ಗೆ ಯಾರು ಹೇಳ್ಕೊಟ್ಟಿಲ್ಲ. ನಮ್ಮ ಸ್ಕೂಲಿಗೆ ಪ್ರಿಯಾಕ್ಕ ಮತ್ತೆ ರಾಜು ಅಣ್ಣ ಅಂತ ಇಬ್ರು ಬಂದಿದ್ರು. ಅವ್ರು ನಮಗಿದೆಲ್ಲ ಹೇಳ್ಕೊಟ್ರು. ಏನೇನು ಹೇಳ್ಕೊಟ್ರು ಗೊತ್ತಾ? ಹಲೋ, ನಮಸ್ಕಾರ. ಹೇಗಿದ್ದೀರಾ ಎಲ್ರು? ನನ್ನ ಹೆಸರು ಪ್ರಿಯಾ. ಹಾಯ್, ನನ್ನ ಹೆಸರು ರಾಜು. ನಾವು ಕೆಲವು ದಿನಗಳವರೆಗೆ ನಿಮ್ಮೊಂದಿಗೆ ಇರ್ತೇವೆ. ನಾವು ಶಾಲೆಯಲ್ಲಿ ತುಂಬಾ ವಿಷಯ ಕಲಿತೀವಿ. ಅದೇ ತರ ಬೇರೆ ಬೇರೆ ಸ್ಥಳಗಳಲ್ಲಿ ನಮ್ಮನ್ನ ನಾವು ಹೇಗೆ ಸೇಫ್ ಆಗಿ ಇಟ್ಕೊಬೇಕು ಅಂತ ತಿಳ್ಕೊಳ್ಳೋದು ಮುಖ್ಯ. ಅದನ್ನ ನಾವು ಈಗ ಕಲಿಯೋಣ. ಹಾಗಾಗಿ ನಮ್ಮ ಸುರಕ್ಷತೆ ಬಗ್ಗೆ ಹೋಗ್ತಾ ಹೋಗ್ತಾ ಹೆಚ್ಚಿನ ವಿಷಯಗಳನ್ನ ತಿಳ್ಕೊಳ್ಳೋಣ. ಹಾಗಾದ್ರೆ ನಾವು ಯಾವೆಲ್ಲ ಸಂದರ್ಭದಲ್ಲಿ ಸುರಕ್ಷಿತವಾಗಿರ್ಬೇಕು ಹೇಳಿ ನೋಡೋಣ. ರೋಡಲ್ಲಿ ಕರೆಂಟ್ ಹತ್ತಿರ, ಚಾಕುಯಿಂದ, ಬೆಂಕಿ ಮತ್ತು ಗ್ಯಾಸ್ ಹತ್ತಿರ. ಹಾ, ನೀವು ಸರಿಯಾಗಿ ಹೇಳಿದೀರಾ. ನಾವು ಸೇಫ್ ಆಗಿ ಇರಬೇಕಾದ್ರೆ ನೀವು ಹೇಳಿದ ಹಾಗೆ ಎಲ್ಲ ಸನ್ನಿವೇಶಗಳಲ್ಲಿ ಸೇಫ್ಟಿ ರೂಲ್ಸ್ ಫಾಲೋ ಮಾಡಬೇಕು. ಹೌದು, ಈ ವಿಷಯಗಳ ಬಗ್ಗೆ ಇನ್ನೂ ವಿವರವಾಗಿ ಚರ್ಚೆ ಮಾಡೋಣ. ಇವಾಗ ನಾವು ಮೊದಲು ನಮ್ಮ ದೇಹದ ಬಗ್ಗೆ ತಿಳ್ಕೊಳ್ಳೋಣ. ನಾವು ನಮ್ಮ ದೇಹನ ಬಳಸ್ಕೊಂಡು ದಿನನಿತ್ಯ ತುಂಬ ಕೆಲಸಗಳನ್ನ ಮಾಡ್ತೀವಿ. ಉದಾಹರಣೆಗೆ ಊಟ ಮಾಡೋದು, ಸ್ನಾನ ಮಾಡೋದು, ಮತ್ತೆ ಬೇರೇನು ಮಾಡ್ತೀವಿ ಹೇಳಿ ನೋಡೋಣ. ಓದುವುದು, ತಿನ್ನೋದು, ಆಟ ಆಡುವುದು, ಮಲಗುವುದು. ಅದೇ ರೀತಿ ನಮ್ಮ ದೇಹವನ್ನು ಬೆಳೆಸ್ಕೊಂಡು ನಮಗೆ ಇಷ್ಟವಾಗುವ ಕೆಲಸಗಳನ್ನ ಸಹ ಮಾಡ್ತೇವೆ. ಅವು ಯಾವ್ಯಾವುದು ಅಂತ ಹೇಳ್ತೀರಾ? ಡ್ಯಾನ್ಸ್ ಮಾಡುವುದು, ಸಾಂಗ್ ಹಾಡೋದು, ಕ್ರಿಕೆಟ್ ಆಡುವುದು, ಡ್ರಾಯಿಂಗ್ ಮಾಡೋದು. ಹಾ, ಸರಿ. ಹಾಗಾದ್ರೆ ಈಗ ರಾಜು, ನೀನು ನೆರಳಲ್ಲಿ ಹಕ್ಕಿ ಮತ್ತೆ ಪ್ರಾಣಿಗಳನ್ನ ಮಾಡಿದೀಯಾ? ಹೌದಾ? ಅದೇ ಹೇಗೆ ಪ್ರಿಯಾ? ಬಾ ರಾಜು, ಅದು ಹೇಗೆ ಅಂತ ನಿಂಗೆ ತೋರಿಸ್ತೀನಿ. ನೋಡು, ನಾನು ಟ್ರಯಾಂಗಲ್ ಮಾಡ್ತಾ ಇದ್ದೀನಿ. ಹೇ, ನೋಡಿಲ್ಲಿ, ನಾನು ಕೂಡ ಬರ್ಡ್ ಮಾಡಿದ್ದೀನಿ. ಮಕ್ಕಳೇ, ನೀವು ಕೂಡ ಟ್ರೈ ಮಾಡ್ತೀರಾ ಇದೇ ತರ? ರಾಜು, ಈಗ ನಾವಿಬ್ರು ಸೇರಿ ಒಂದು ಶೇಪ್ ಮಾಡೋಣವಾ? ಸರಿ ಪ್ರಿಯಾ,
ಮಕ್ಕಳೇ, ನೀವು ಕೂಡ ಇದೇ ತರ ಬೇರೆ ಬೇರೆ ಶೇಪ್ಗಳನ್ನೆಲ್ಲ ಟ್ರೈ ಮಾಡ್ತೀರಾ? ಮಕ್ಕಳೇ, ಇದೇ ರೀತಿ 2ಕ್ಕಿಂತ ಹೆಚ್ಚು ಜನ ಸೇರಿ ಕೂಡ ಗ್ರೂಪ್ನಲ್ಲಿ ಶೇಪ್ಗಳನ್ನ ಮಾಡ್ಬೋದು. ಅದು ಹೇಗಂದ್ರೆ, ದೀಪು, ನಮಗೆ ನಮ್ಮ ಸ್ಕೂಲಲ್ಲಿ ನಮ್ಮ ಬಾಡಿನ ಯೂಸ್ ಮಾಡಿಕೊಂಡು ತುಂಬ ಶೇಪ್ಸ್ಗಳನ್ನು ಮಾಡಿದ್ವಿ. ನನಗಂತೂ ಅದು ಸಖತ್ ಇಷ್ಟ ಆಯಿತು. ಹೌದಲ್ಲ, ಇಷ್ಟೊಂದು ಶೇಪ್ಸನ್ನು ನಮ್ಮ ಬಾಡಿಯಿಂದನೇ ಮಾಡ್ಬೋದು. ಹಲೋ ಮೈ ಬಡೀಸ್, ಎಲ್ಲರೂ ಈ ಆಕ್ಟಿವಿಟಿನ ಮಾಡಿದ್ರಲ್ವಾ? ಮಾಡಲಿಲ್ಲ ಅಂದರೂ ನೋಡಿದ್ರಿ ಅಲ್ವಾ? ಅನು ಸ್ಕೂಲ್ನಲ್ಲಿ ಹೇಗೆ ಪ್ರಿಯಾ ಮತ್ತು ರಾಜು ಬೇರೆ ಬೇರೆ ಶೇಪ್ಗಳನ್ನ ಮಾಡಿ ತೋರಿಸಿದ್ರು ಅಂತ. ನೀವು ಆಮೇಲೆ ಮಾಡಿ, ಪರವಾಗಿಲ್ಲ. ಈ ಆಕ್ಟಿವಿಟಿನ ಮಾಡೋದ್ರಿಂದ ಏನೆಲ್ಲ ಉಪಯೋಗಗಳಾಗುತ್ತೆ ಅಂದರೆ, ನಾವು ನಮ್ಮ ಕ್ಲಾಸ್ನಲ್ಲಿ ಕಂಫರ್ಟಬಲ್ ಆಗಿ ಫ್ರೆಂಡ್ಸ್ಗಳ ಜೊತೆ ಕೂತ್ಕೊಂಡು ಕ್ಲಾಸ್ಗಳ ಮೇಲೆ ಚೆನ್ನಾಗಿ ಗಮನ ಹರಿಸ್ಬೋದು. ಮತ್ತು ನಮ್ಮ ಬಾಡಿನ ಯೂಸ್ ಮಾಡಿಕೊಂಡು ಬೇರೆ ಬೇರೆ ಫನ್ ಆಕ್ಟಿವಿಟಿನ ಮಾಡ್ತಾ ನಮ್ಮ ಬಾಡಿನ ಕಂಟ್ರೋಲ್ ಮತ್ತು ಬ್ಯಾಲೆನ್ಸ್ ಆಗಿ ಇಟ್ಕೋಬಹುದು. ಹಲೋ ಸರ್, ನೀವೇ ನಮ್ಮ ಬಾಡಿನ ಹೇಗೆ ಕಂಟ್ರೋಲ್ ಆಗಿ ಇಟ್ಕೊಂಡು ಫನ್ ಮಾಡಬೇಕು ಅಂತ ನೋಡಿದ್ರಲ್ವಾ? ನೋಡಿನೂ ಹೀಗೆ ಇಲ್ಲೇ ಜಿಗಿತಾ ಇದ್ದರೆ ಹೇಗೆ ಬಾಸ್? ಸ್ವಲ್ಪ ಈ ಕಡೆನೂ ಸಹಕರಿಸಿ, ಕತೆ ಮುಂದುವರಿಸೋಣ. ಓಕೆ, ಹಾಗಾದರೆ ಈಗ ಅನು ಸ್ಕೂಲ್ನಲ್ಲಿ ಏನೋ ಡ್ರಾಯಿಂಗ್ ಎಲ್ಲ ಮಾಡಿಸಿದ್ರಂತೆ. ನೀವು ಡ್ರಾಯಿಂಗ್ ಮಾಡ್ತೀರಾ ಅಲ್ವಾ? ಬನ್ನಿ, ಹಾಗಾದರೆ ಅದೇನು ಅಂತ ನೋಡ್ಕೊಂಬರೋಣ. ಆಮೇಲೆ ನಮಗೆ ಡ್ರಾಯಿಂಗ್ ಕೂಡ ಮಾಡಿಸಿದ್ರು, ಗೊತ್ತಾ? ಓ, ಡ್ರಾಯಿಂಗಾ? ಏನು ಡ್ರಾಯಿಂಗು? ಅದು ಅಣ್ಣ, ನೆಕ್ಸ್ಟ್ ಏನು ಹೇಳ್ಕೊಡ್ತೀರಾ? ನೆಕ್ಸ್ಟು ನಮ್ಮ ದೇಹದ ಬಗ್ಗೆ ಇನ್ನಷ್ಟು ತಿಳ್ಕೊಳ್ಳೋಣ. ನಾವು ನಿಮಗೆ ಒಂದು ವರ್ಕ್ ಕೊಡ್ತೀವಿ. ಅದಕ್ಕೂ ಮೊದಲು ನಿಮ್ಮ ಪೆನ್ಸಿಲ್ ಮತ್ತೆ ನೋಟ್ಬುಕ್ ತಗೊಳ್ಳಿ. ಈಗ ನಾವು ಒಂದು ಚಿತ್ರಣ ಬಿಡಿಸ್ತೀವಿ. ನೀವು ಅದನ್ನ ನೋಡ್ಕೊಂಡು ಹಾಗೇನೆ ಬಿಡಿಸ್ಬೇಕು. ಹಾ ಅಕ್ಕ, ನಾವು ರೆಡಿ. ವಾವ್, ಎಲ್ಲರೂ ಎಷ್ಟು ಚೆನ್ನಾಗಿ ಬಿಡಿಸಿದ್ದೀರಾ. ಈಗ ನಾವು ಒಂದೊಂದೇ ಬಾಡಿ ಪಾರ್ಟ್ಸ್ ಮೇಲೆ ಪಾಯಿಂಟ್ ಮಾಡ್ತೀವಿ. ನೀವು ಅವುಗಳ ಹೆಸರನ್ನ ಹೇಳಬೇಕು. ಸ್ಟಾರ್ಟ್ ಮಾಡೋಣ. ಓಕೆ ಅಣ್ಣ. ತಲೆ, ಕಣ್ಣು, ಮೂಗು, ಕಿವಿ, ಬಾಯಿ, ಕತ್ತು, ಭುಜ, ಎದೆ, ಕೈ, ಕಾಲು, ಹೊಟ್ಟೆ, ಸೊಂಟ, ಬೆನ್ನು, ತೊಡೆ, ಪಾದ. ಇಲ್ಲಿ ಬೇರೆ ಯಾವುದಾದ್ರೂ ಬಾಡಿ ಪಾರ್ಟ್ಸ್ನೇ ಮಿಸ್ ಆಗಿದೆಯಾ? ಇನ್ನೊಂದ್ಸಲ ನೋಡಿ. ಉಗುರು, ಹಲ್ಲು, ಕೂದಲು, ಕುಂಡಿ. ಈ ಬಾಡಿ ಪಾರ್ಟ್ಸ್ ನೇಮ್ ಏನು? ಮೇನ್ ಪಾಯಿಂಟ್. ಹಾ, ಹೌದು. ನೀವು ಹೇಳಿರೋ ಹಾಗೆ ಈ ಭಾಗಕ್ಕೆ ಮೇನ್ ಪಾಯಿಂಟ್ ಅಥವಾ ಸೆಂಟರ್ ಪಾಯಿಂಟ್ ಅಂತ ಹೇಳ್ತೀವಿ. ಮೂತ್ರದ್ವಾರ ಅನ್ನೋ ಹೆಸರಿಂದಾನೂ ಕರಿತೀವಿ. ಹಾಗೆ ಬ್ಯಾಕ್ ಪಾಯಿಂಟ್ ಅಥವಾ ಏನಸ್ಗೆ ಮಲದ್ವಾರ ಅಥವಾ ಗುದದ್ವಾರ ಅಂತ ಕರಿತೀವಿ. ಹೌದು, ನಮಗೆ ಈ ದೇಹದ ಭಾಗಗಳ ಬಗ್ಗೆ ಮಾತಾಡುವಾಗ ಸಾಮಾನ್ಯವಾಗಿ ನಗು ಬರುತ್ತೆ, ಮುಜುಗರ ಆಗುತ್ತೆ, ನಾಚಿಕೆನೂ ಆಗುತ್ತೆ. ಸರಿ, ಈಗ ಒಂದು ಗೇಮ್ ಆಡೋಣ. ಈ ಗೇಮ್ನಲ್ಲಿ ಬೋರ್ಡ್ ಮೇಲಿರೋ ಚಿತ್ರದ ಬಾಡಿ ಪಾರ್ಟ್ಸ್ಗಳನ್ನ ಪಾಯಿಂಟ್ ಮಾಡ್ತೀನಿ. ನೀವು ಅವುಗಳ ಹೆಸರನ್ನ ಬೇಗ ಬೇಗ ಹೇಳಬೇಕು. ಈ ಆಟನ ನಾವು ಸ್ಪೀಡ್ ನೇಮ್ ಗೇಮ್ ಅಂತ ಕರಿತೀವಿ. ಸರಿ, ಹಾಗಿದ್ರೆ ಶುರು ಮಾಡೋಣ. ಓಕೆ ಅಣ್ಣ. ತಲೆ, ಮೂಗು, ಕಿವಿ, ಸೆಂಟರ್ ಪಾಯಿಂಟ್, ಬಾಯಿ, ಬ್ಯಾಕ್ ಪಾಯಿಂಟ್, ಕತ್ತು, ಭುಜ, ಸೆಂಟರ್ ಪಾಯಿಂಟ್, ಎದೆ, ಬ್ಯಾಕ್ ಪಾಯಿಂಟ್, ಬೆರಳು, ಕಾಲು, ಹೊಟ್ಟೆ, ಸೊಂಟ, ಸೆಂಟರ್ ಪಾಯಿಂಟ್, ಕಣ್ಣು, ಬ್ಯಾಕ್ ಪಾಯಿಂಟ್, ಬೆನ್ನು, ಸೆಂಟರ್ ಪಾಯಿಂಟ್, ತೊಡೆ, ಪಾದ, ಸೆಂಟರ್ ಪಾಯಿಂಟ್. ಮಕ್ಕಳ, ನಿಮ್ಗೇನು ಅನ್ಸುತ್ತೆ?
ಈ ಗೇಮ್ನ ಯಾಕೆ ಆಡ್ಸಿರ್ಬೋದು? ಎಲ್ಲ ಬಾಡಿ ಪಾರ್ಟ್ ಹೆಸರು ತಿಳ್ಕೊಳ್ಳಿ ಅಂತ. ಹೌದು ಅನು, ಎಲ್ಲರೂ ಬಾಡಿ ಪಾರ್ಟ್ಸ್ ಹೆಸರು ತಿಳ್ಕೊಳ್ಳಿ ಅಂತ. ಮತ್ತೆ ಕೆಲವು ಭಾಗಗಳ ಹೆಸರು ಹೇಳುವಾಗ ನಮಗೆ ಸಾಮಾನ್ಯವಾಗಿ ನಗು ಬರುತ್ತೆ, ಮತ್ತೆ ಮುಜುಗರ ಕೂಡ ಆಗುತ್ತೆ. ಅದನ್ನ ಸ್ವಲ್ಪ ಮಟ್ಟಿಗೆ ಕಡಿಮೆ ಮಾಡೋಕ್ಕೆ ಈ ಗೇಮ್ ಆಡಿಸಿದ್ದು. ಹೌದು, ಯಾಕೆ ಮುಜುಗರ ಕಡಿಮೆ ಮಾಡಬೇಕು ರಾಜು? ಯಾಕಂದ್ರೆ ಪ್ರಿಯಾ, ನಮ್ಮ ದೇಹದ ಯಾವುದೇ ಭಾಗಕ್ಕೆ ತೊಂದರೆ ಆದರೆ, ನೋವಾದರೆ, ಅದನ್ನು ನಾವು ನಾಚಿಕೆ ಪಟ್ಕೊಂಡು ಮತ್ತೆ ಮುಜುಗರದಿಂದ ಯಾರಿಗೂ ತಿಳಿಸದೆ ಸುಮ್ಮನೆ ಇದ್ರೆ ಏನಾಗುತ್ತೆ ಹೇಳು? ಆ ತೊಂದರೆ ಇನ್ನೂ ಜಾಸ್ತಿ ಆಗುತ್ತೆ. ಹಾ ಹೌದು. ಹಾಗಾಗಿ ನಮ್ಮ ದೇಹದ ಯಾವುದೇ ಭಾಗಗಳ ಬಗ್ಗೆ ಮುಜುಗರ ಇರಬಾರ್ದು. ಹಾಗಾದ್ರೆ ಪ್ರೈವೇಟ್ ಪಾರ್ಟ್ಸ್ಗಳಿಗೆ ತೊಂದರೆ ಆದ್ರೆ ಹೇಳ್ಕೋಬೇಕಾ ಅಣ್ಣ? ಶಾಬಾಷ್, ಒಳ್ಳೆ ಪ್ರಶ್ನೆ ಕೇಳ್ದ. ನಮ್ಮ ಪ್ರೈವೇಟ್ ಪಾರ್ಟ್ಸ್ಗೆ ತೊಂದರೆ ಆದರೆ, ಇನ್ಫೆಕ್ಷನ್ ಆದರೆ ನಾವು ನಾಚಿಕೆ ಪಡೆದೆ ನಮ್ಮ ಪೇರೆಂಟ್ಸ್ಗೆ, ಟೀಚರ್ಸ್ಗೆ ಅಥವಾ ಡಾಕ್ಟರ್ಸ್ ಹತ್ರ ಹೇಳ್ಕೋಬೇಕು. ಇಷ್ಟೊತ್ತು ನಮ್ಮ ಬಾಡಿ ಪಾರ್ಟ್ಸ್ಗಳ ಬಗ್ಗೆ ತಿಳ್ಕೊಂಡ್ವಿ. ಈಗ ನಮ್ಮ ಬಾಡಿ ಪಾರ್ಟ್ಸಿಂದ ನಮ್ಗೆ ಏನೆಲ್ಲ ಯೂಸ್ ಇದೆ ಅಂತ ತಿಳ್ಕೊಳ್ಳೋಣ. ಬೋರ್ಡ್ ಮೇಲೆ ಚಿತ್ರ ಕಾಣಿಸ್ತಿದೆ ಅಲ್ವಾ? ಅದರಲ್ಲಿ ಇರುವ ಭಾಗಗಳ ಮೇಲೆ ಒಂದೊಂದಾಗಿ ಲೈಟ್ ಬರುತ್ತೆ. ಆವಾಗ ನೀವು ಆ ಭಾಗದ ಉಪಯೋಗ ಏನು ಅಂತ ಹೇಳಬೇಕು. ಕೈಯಿಂದ ಊಟ ಮಾಡ್ತೀವಿ, ಪೇಂಟ್ ಮಾಡ್ತೀವಿ, ಆಟ ಆಡ್ತೀವಿ, ಉಸಿರಾಡ್ತೀವಿ, ವಾಸನೆ ತಿಳ್ಕೊಂತೀವಿ. ನಾವು ಊಟ ಮಾಡಿದನ್ನ ಜೀರ್ಣ ಮಾಡುತ್ತೆ. ಸೂಸು ಹೋಗಕ್ಕೆ, ಬಾಡಿ ವೇಸ್ಟೇಜ್ ಹೊರಗೆ ಹಾಕಕ್ಕೆ, ಟಾಯ್ಲೆಟ್ ಹೋಗಕ್ಕೆ, ಮಲ ವಿಸರ್ಜನೆಗೆ. ಅನು, ನೀನ್ ಇಷ್ಟೊತ್ತೆಲ್ಲ ಹೇಳಿದ್ಯಲ್ಲ, ಎಲ್ಲಾ ಬಾಡಿ ಪಾರ್ಟ್ಸ್ ಯೂಸ್ಫುಲ್ಲಾ? ಹ್ಞೂ ದೀಪು, ನಮ್ಮೆಲ್ಲ ಬಾಡಿ ಪಾರ್ಟ್ಸು ಯೂಸ್ಫುಲ್ ಇದೆ ಕಣೋ. ಹಾ, ಉಗುರು ಮತ್ತೆ ಕೂದಲು? ಏ, ನೀನು ಉಗ್ರಿಂದ ಕೆರ್ಕೊಳಲ್ವಾ? ನೀನು ಆಮೇಲೆ ನಿನ್ನ ಕೂದಲಿಂದ ಹೇರ್ ಸ್ಟೈಲ್ ಮಾಡಲ್ವಾ? ಯಾಕೆ? ಹೌದು. ಆದ್ರೆ ಅನು, ಪ್ರೈವೇಟ್ ಪಾರ್ಟ್ಸ್ ಬಗ್ಗೆ ಮಾತಾಡಿದ್ರೆ ಮನೇಲಿ ಬೈತಾರ್ತಾನೆ. ಹ್ಞೂ ದೀಪು, ನಾನು ಹಾಗೆ ಅಂದ್ಕೊಂಡಿದ್ದೆ. ಆದರೆ ನಮಗೆ ತೊಂದರೆ ಆದಾಗ ಪ್ರೈವೇಟ್ ಪಾರ್ಟ್ಸ್ ಬಗ್ಗೆ ಮಾತಾಡೋದು ತಪ್ಪಲ್ಲ. ಹೇಗೆ ನಮ್ಮ ಕೈಯಿಗೆ ಕಾಲಿಗೆ ಏನಾದರೂ ಆದರೆ ನಾವು ಹೇಳ್ಕೊಳ್ತೀವಲ್ಲ, ಹಾಗೆ ನಮ್ಮ ಪ್ರೈವೇಟ್ ಪಾರ್ಟ್ಸಿಗೂ ಏನಾದರೂ ಆದರೆ ಹೇಳಿಕೊಳ್ಳಬೇಕು. ನಮ್ಮ ಎಲ್ಲ ಬಾಡಿ ಪಾರ್ಟ್ಸ್ ಇಂಪಾರ್ಟೆಂಟ್ ಮತ್ತು ಈಕ್ವಲ್. ಹಲೋ ಮೈ ಬಡೀಸ್, ಎಲ್ಲರೂ ಡ್ರಾಯಿಂಗ್ ಮಾಡಿದ್ರಿ ಅಲ್ವಾ? ಓ ಬಿಡಿ, ಎಲ್ಲರೂ ಖುಷಿಯಾಗಿರೋದು ನೋಡಿದ್ರೆ ಅರ್ಥ ಆಗುತ್ತೆ ಎಲ್ಲಾನು ತಿಳ್ಕೊಂಡಿದ್ದೀರಾ ಅಂತ. ಆದರೂ ಒಂದು ಬಾರಿ ಮತ್ತೆ ನೆನಪಿಸ್ಕೊಳ್ಳೋಣ. ಹಾಗಾದ್ರೆ ಇಲ್ಲಿ ಪ್ರಿಯಾ ಮತ್ತೆ ರಾಜು ಆ ಗೇಮ್ಗಳನ್ನ ಯಾಕೆ ಆಡಿಸಿದ್ರು ಅಂದ್ರೆ, ನಮ್ಮ ದೇಹದ ಎಲ್ಲಾ ಬಾಡಿ ಪಾರ್ಟ್ಸ್ ಹೆಸರು ತಿಳ್ಕೋಬೇಕು ಅಂತ, ಮತ್ತೆ ಹೇಗೆ ಬೇರೆ ಬೇರೆ ತರಹದ ಬಾಡಿ ಪಾರ್ಟ್ಸ್ ಇದೆ ಅಂತಾನು ತಿಳ್ಕೊಳ್ಳಿ ಅಂತ, ಮತ್ತು ಮುಖ್ಯವಾಗಿ ನಮ್ಮ ಪ್ರೈವೇಟ್ ಪಾರ್ಟ್ಸ್ಗಳ ಬಗ್ಗೆ ಮಾತನಾಡೋಕ್ಕೆ ಯಾವುದೇ ಮುಜುಗರ ಇಲ್ಲದೆ ಕಂಫರ್ಟಬಲ್ ಆಗಿ ಅವುಗಳ ಹೆಸರನ್ನ ಹೇಳಬೇಕು ಅಂತ ಈ ಗೇಮ್ ಆಡಿಸಿದ್ರು ಅವರು. ಹಾಗಾದ್ರೆ ಮತ್ತೆ ಕತೆಗೆ ಹೋಗೋಣವಾ? ಬನ್ನಿ, ಅನು ಸ್ಕೂಲ್ನಲ್ಲಿ ಇನ್ನೂ ಏನೇನು ಹೇಳ್ಕೊಟ್ರು ಅಂತ ತಿಳ್ಕೊಂಡು ಬರೋಣ. ಇನ್ನು ಏನೇನೆಲ್ಲ ಹೇಳ್ಕೊಟ್ರು? ಇನ್ನೂ ಏನೇನೋ ಹೇಳ್ಕೊಟ್ಟಿದ್ದಾರೆ ಗೊತ್ತಾ? ಸರಿ ಮಕ್ಕಳೇ, ನಾವು ಇಷ್ಟೊತ್ತು ನಮ್ಮ ಬಾಡಿ ಪಾರ್ಟ್ಸ್ ನಮಗೆ ಎಷ್ಟು ಯೂಸ್ಫುಲ್ ಅಂತ ತಿಳ್ಕೊಂಡ್ವಿ. ಈಗ ನಮ್ಮ ಬಾಡಿ ಪಾರ್ಟ್ಸ್ನ ನಾವು ಹೇಗೆಲ್ಲ ಕಾಪಾಡ್ಕೋಬೇಕು ಅನ್ನೋದ್ರ ಬಗ್ಗೆ ತಿಳ್ಕೊಳ್ಳೋಣ. ಈಗ ಸ್ಕ್ರೀನ್ ಮೇಲೆ ಕೆಲವೊಂದು ಪಿಕ್ಚರ್ಸ್ ಬರುತ್ತೆ. ನೀವು ಅದ್ರ ಬಗ್ಗೆ ಹೇಳಬೇಕು. ಊಟ ಮಾಡಿಲ್ಲ ಅಂದ್ರೆ ಸುಸ್ತಾಗುತ್ತೆ. ನಮಗೆ ಹುಷಾರಿಲ್ಲದೆ ಇರುವಾಗ ನಾವು ಟ್ಯಾಬ್ಲೆಟ್ಸ್ ತಗೊಂಡ್ರೆ ನಾವು ಬೇಗ ಹುಷಾರಾಗುತ್ತೀವಿ. ನಾವು ಮಳೆಯಲ್ಲೆಂದ್ರೆ ನೆಗಡಿ ಕೆಮ್ಮು ಬರುತ್ತೆ, ಅದಕ್ಕೆ ಅವರು ಕೊಡೆ ಹಿಡ್ಕೊಂಡಿದ್ದಾರೆ. ಸ್ನಾನ ಮಾಡಿಲ್ಲ ಅಂದ್ರೆ ಬಾಡಿ ಸ್ಮೆಲ್ ಬರುತ್ತೆ. ವಾಶ್ರೂಮಿಂದ ಬಂದ್ಮೇಲೆ ಹ್ಯಾಂಡ್ ವಾಶ್ ಮಾಡಬೇಕು. ಬ್ರಷ್ ಮಾಡ್ತಾ ಇದ್ದಾನೆ. ಹೇ ನೋಡೋ, ನೀನು ಬ್ರಷೇ ಮಾಡಲ್ಲ. ಸುಮ್ಮನೆ ಜೋರಾಗಿ ಹೇಳ್ಬೇಡ. ಇಲ್ಲ ಕಣೋ, ದಿನ ಬ್ರಷ್ ಮಾಡಬೇಕು, ಇಲ್ಲ ಅಂದ್ರೆ ಹಲ್ಲುಗಳೆಲ್ಲ ಹಾಳಾಗುತ್ತೆ. ಶಭಾಷ್, ನೀವು ತುಂಬಾ ವಿಷಯಗಳನ್ನ ತಿಳ್ಕೊಂಡಿದ್ದೀರಾ. ಅದೇ ರೀತಿ ಜರ್ಮ್ಸ್ ನಮ್ಮ ಸುತ್ತಮುತ್ತಲಿನ ವಾತಾವರಣದಿಂದ ಮತ್ತೆ ಸನ್ಲೈಟ್ ಇಂದ ಪ್ರೊಟೆಕ್ಷನ್ ಮಾಡ್ಕೋಬೇಕು. ಹಾಗಾದ್ರೆ ಜನರಿಂದ
ಅದು ಇಂಪಾರ್ಟೆಂಟ್. ಅದಕ್ಕೆ ಅಂತಾನೆ ಒಂದಿಷ್ಟು ಕತೆಗಳಿವೆ. ಹೊರಗಡೆ ಹೋಗಿ ಕೇಳಿದ್ರೆ ಹೇಗೆ? ಗುಡ್ ಐಡಿಯಾ. ಸರಿ, ಹೊರಗಡೆ ಹೋಗೋಣ ಮಕ್ಕಳ. ಆಮೇಲೆ ಏನ್ ಮಾಡಿದ್ರು? ಏನ್ ಕತೆ ಹೇಳಿದ್ರು? ಅದನ್ನ ನಾನು ಸಂಜೆ ಹೇಳ್ತೀನಿ. ಇವಾಗ ಸ್ಕೂಲಿಗೆ ಹೋಗಣ್ವಾ? ಸರಿ. ಓ ಓ ಓ ಬಡೀಸ್, ನೀವೆಲ್ಲರೂ ಆ ಮಕ್ಕಳ ಜೊತೆ ಆನ್ಸರ್ ಮಾಡಿದ್ರಿ ಅಲ್ವಾ? ಹಾಗಾದ್ರೆ ಈ ಆಕ್ಟಿವಿಟಿನ ಮಾಡಿಸಿದ್ದು ನಾವು ಹೇಗೆ ಮತ್ತು ಯಾಕೆ ನಮ್ಮೆಲ್ಲ ಬಾಡಿ ಪಾರ್ಟ್ಸ್ಗಳನ್ನ ಪ್ರೊಟೆಕ್ಟ್ ಮಾಡ್ಕೋಬೇಕು ಅಂತ ತಿಳ್ಕೊಳ್ಳೋಕೆ. ಬನ್ನಿ, ಅನು ಮತ್ತೆ ದೀಪು ಶಾಲೆ ಮುಗಿಸಿ ಮನೆಗೆ ಬಂದಿದ್ದಾರೆ. ಅಲ್ಲಿ ಏನೇನ್ ಮಾಡ್ತಾರೆ ಅಂತ ನೋಡ್ಕೊಂಡ್ ಬರೋಣ. ದೀಪು, ಇವಾಗ ಕಾಲ್ ಹೇಗಿದೆ? ಪರವಾಗಿಲ್ಲ ಅನು. ಬೆಳಿಗ್ಗೆ ಏನೋ ಹೇಳ್ತಾ ಇದೆಯಲ್ಲ, ಸ್ಕೂಲಲ್ಲಿ ಸ್ಟೋರಿ ಹೇಳಿದ್ರಂತ, ಅದೇನು? ಅದೇನಂದ್ರೆ, ಮಕ್ಕಳೇ, ಈಗ ಒಂದು ಕತೆ ಹೇಳ್ತೀನಿ. ನಾವು ಸಾಮಾನ್ಯವಾಗಿ ಅಪರಿಚಿತರಿಂದ ಹೇಗೆ ಸುರಕ್ಷಿತವಾಗಿರಬಹುದು ಎಂದು ತಿಳಿದಿರುತ್ತೇವೆ. ಆದರೆ ಕೆಲವೊಮ್ಮೆ ಪರಿಚಿತರು ನಮಗೆ ತೊಂದರೆ ಕೊಡಬಹುದು. ಹೇಗೆ ಎಂದು ನೋಡೋಣ. ಕತೆ: ಪರಿಚಿತರಿಂದಲೂ ತೊಂದರೆಯಾಗುತ್ತೆಂದು ಪಿಂಕಿ ಕಲಿತಿದ್ದು. ಗಮನವಿಟ್ಟು ಕೇಳಿ. ಪಿಂಕಿ ಮತ್ತು ಮೀನಾ ಇಬ್ಬರು ಸ್ನೇಹಿತೆಯರು. ಅವರು ಒಂದೇ ಶಾಲೆಯಲ್ಲಿ ಓದುತ್ತಿದ್ದರು. ಅವರಿಬ್ಬರು ಒಟ್ಟಿಗೆ ಶಾಲೆಯಲ್ಲಿ ಕೂರುವುದು, ಹೋಂವರ್ಕ್ ಮಾಡುವುದು, ಜೊತೆಗೆ ಒಟ್ಟಿಗೆ ಆಟವಾಡುತ್ತಿದ್ದರು. ಒಂದು ದಿನ ಅವರಿಬ್ಬರು ಶಾಲೆಯ ಮೈದಾನದಲ್ಲಿ ಆಟವಾಡುತ್ತಿದ್ದಾಗ ಒಂದು ಹೊಳೆಯುವ ಕಲರ್ ಪೆನ್ಸಿಲ್ ಬಾಕ್ಸ್ ಅವರ ಕಣ್ಣಿಗೆ ಕಂಡಿತು. ಪಿಂಕಿ ಹೇಳಿದಳು, ವಾವ್, ಪೆನ್ಸಿಲ್ ಬಾಕ್ಸ್! ನನಗೆ ಅನಿಸ್ತಿದೆ ಯಾರೋ ಇದನ್ನಿಲ್ಲಿ ಮರೆತು ಹೋಗಿದ್ದಾರೆ ಪಾಪ. ಮೀನಾ ಹೇಳಿದ್ಲು, ಆ ಪೆನ್ಸಿಲ್ ಬಾಕ್ಸ್ ಯಾರ್ದಾದ್ರೇನೋ, ನೀನದನ್ನ ತಗೋಕೋ ಪಿಂಕಿ. ಪಿಂಕಿ ಹೇಳಿದಳು, ಪಾಪ ಅದು ಯಾರದ್ದೋ ಏನೋ, ಕಳೆದುಕೊಂಡವರಿಗೆ ಎಷ್ಟು ನೋವಾಗಿರಬಹುದು, ನಾನು ಅದನ್ನ ತಗೊಳ್ಳೋದಿಲ್ಲ. ಮೀನಾ ಹೇಳಿದ್ಲು, ಅಯ್ಯೋ, ನೀನೆಲ್ಲದಕ್ಕೂ ತುಂಬ ಯೋಚನೆ ಮಾಡ್ತೀಯ, ಸುಮ್ಮನೆ ಅದನ್ನ ತಗೊಂಡು ಬ್ಯಾಗ್ ಒಳಗೆ ಹಾಕ್ಕೋ. ನೀನು ಅದನ್ನ ತೆಗೆದುಕೊಳ್ದಿದ್ರೆ ನನ್ನ ಫ್ರೆಂಡ್ಶಿಪ್ಪನ್ನು ಮರ್ತ್ಬಿಡು. ನಾನಿನ್ನು ನಿನ್ನ ಫ್ರೆಂಡ್ ಅಲ್ಲ, ಮತ್ತೆ ನೀನು ಅದನ್ನು ತೆಗೆದುಕೊಂಡ್ರೆ ಮಾತ್ರ ನಿನಗೆ ನನ್ನ ಬೈಸಿಕಲ್ ಓಡಿಸಲು ಕೊಡುತ್ತೇನೆ, ಇಲ್ದಿದ್ರೆ ನಿನ್ನ ಫ್ರೆಂಡ್ಶಿಪ್ ಕತೆ ಅಷ್ಟೇ. ಪಿಂಕಿಗೆ ಮತ್ತೊಬ್ಬರ ವಸ್ತುವನ್ನು ತೆಗೆದುಕೊಳ್ಳುವುದು ನಿಜವಾಗಿಯೂ ಇಷ್ಟವಿರಲಿಲ್ಲ. ಆದರೆ ಆಕೆಗೆ ಮೀನಾಳ ಫ್ರೆಂಡ್ಶಿಪ್ ಕಳೆದುಕೊಳ್ಳುವ ಭಯವಿತ್ತು. ಈ ಕಾರಣದಿಂದಾಗಿಯೇ ಪಿಂಕಿ ಅಂಜಿಕೆಯಿಂದಲೇ ಪೆನ್ಸಿಲ್ ಬಾಕ್ಸ್ ತೆಗೆದುಕೊಂಡು ಬ್ಯಾಗಲ್ಲಿ ಹಾಕಿಕೊಂಡಳು. ಅಂದು ಮಧ್ಯಾಹ್ನ ಶಾಲೆಯಲ್ಲಿ ಟಿಂಕು ಎಂಬ ಹೆಸರಿನ ಹುಡುಗ ಅಳುತ್ತಿದ್ದ. ಟೀಚರ್ ಕೇಳಿದರು, ಟಿಂಕು, ಏನಾಯ್ತು ನಿನಗೆ? ಯಾಕೆ ಅಳ್ತಿದ್ದೀಯಾ? ಯಾರಾದರೂ ಏನಾದ್ರು ಮಾಡಿದ್ರಾ ನಿನಗೆ? ಟಿಂಕು ಹೇಳಿದ, ಟೀಚರ್, ನನ್ನ ರೆಡ್ ಕಲರ್ ಪೆನ್ಸಿಲ್ ಬಾಕ್ಸ್ ಯಾರೋ ತಗೊಂಡಿದ್ದಾರೆ ಟೀಚರ್. ಅದನ್ನು ನನ್ನ ಅಂಕಲ್ ನನ್ನ ಬರ್ಡೇಗೆ ಗಿಫ್ಟ್ ಮಾಡಿದ್ರು. ಈ ವಿಚಾರ ಅಪ್ಪ ಅಮ್ಮಂಗೆ ಗೊತ್ತಾದರೆ ಕೋಪ ಮಾಡ್ಕೋತಾರೆ ಟೀಚರ್. ಟೀಚರ್ ಹೇಳಿದರು, ಅಳಬೇಡ ಟಿಂಕು, ಸಮಾಧಾನ ಮಾಡ್ಕೊ, ನಿನ್ನ ಪೆನ್ಸಿಲ್ ಬಾಕ್ಸ್ ಹುಡ್ಕೋಣ, ಸಿಗುತ್ತೆ, ನೀನೇನು ಚಿಂತೆ ಮಾಡಬೇಡ. ಮಕ್ಕಳೇ, ಎಲ್ಲರೂ ನಿಮ್ಮ ಬ್ಯಾಗ್ ತೆಗೆದು ತೋರಿಸಿ. ಪಿಂಕಿಗೆ ವಿಚಾರ ಕೇಳಿ ತುಂಬ ಭಯವಾಯಿತು. ಭಯದಿಂದಲೇ ತನ್ನ ಬ್ಯಾಗ್ನಲ್ಲಿದ್ದ ಪೆನ್ಸಿಲ್ ಬಾಕ್ಸ್ ತೆಗೆದು ಟೀಚರ್ಗೆ ಕೊಟ್ಟಳು. ಟೀಚರ್ ಕೋಪದಿಂದ, ಪಿಂಕಿ, ಏನಿದು? ನಿನ್ನ ಬ್ಯಾಗಲ್ಲಿ ಹೇಗೆ ಬಂತು ಇದು? ನೀನು ಇಂತಹ ಕೆಲಸ ಮಾಡ್ತೀಯ ಅಂತ ನಾನು ಅಂದ್ಕೊಂಡಿರಲಿಲ್ಲ. ಪಿಂಕಿ ಭಯದಿಂದ ಅಳುತ್ತಾ ಹೇಳಿದಳು, ನನಗೆ ಇದನ್ನು ತೆಗೆದುಕೊಳ್ಳಲು ಇಷ್ಟವಿರಲಿಲ್ಲ ಟೀಚರ್. ಮೀನಾ ನನಗೆ ತೆಗೆದುಕೊಳ್ಳಲು ಒತ್ತಾಯ ಮಾಡಿದ್ಲು. ಆದರೆ ಮೀನಾ ಹೇಳಿದ್ಲು, ನನಗೆ ಇದ್ರ ಕುರಿತಾಗಿ ಏನೂ ಸಹ ಗೊತ್ತಿಲ್ಲ ಟೀಚರ್. ಪಿಂಕಿ ನನ್ನ ಬಗ್ಗೆ ಸುಳ್ಳು ಹೇಳ್ತಿದ್ದಾಳೆ. ನಾನು ಇದನ್ನು ಈ ಮೊದಲು ನೋಡಿಯೇ ಇರಲಿಲ್ಲ. ಶಾಲೆಯ ಘಟನೆಯಿಂದ ಪಿಂಕಿಗೆ ದುಃಖ ಮತ್ತು ಬೇಸರವಾಯಿತು. ಬೇಸರದ ಮನಸ್ಸಿನಿಂದ ಮನೆಗೆ ಬಂದಳು ಮತ್ತು ತಾಯಿಗೆ ನಡೆದದ್ದನ್ನೆಲ್ಲ ಹೇಳಿದಳು. ಪಿಂಕಿ ಹೇಳಿದಳು, ನಾನು ಅಂದುಕೊಂಡಿರಲಿಲ್ಲ ಮೀನಾ ನನ್ನನ್ನು ಸಮಸ್ಯೆಗೆ ಸಿಲುಕಿಸುತ್ತಾಳೆಂದು. ಮೀನಾಳನ್ನು ನಾನು ನನ್ನ ಕ್ಲೋಸ್ ಫ್ರೆಂಡ್ ಅಂದುಕೊಂಡಿದ್ದೆ. ಆದರೆ ನನ್ನ ಉತ್ತಮ ಸ್ನೇಹಿತೆಯಾಗಿ ನನಗೆ ತೊಂದರೆ ಕೊಡಲು ಆಕೆಗೆ ಮನಸ್ಸು ಹೇಗೆ ಬಂದಿತು? ಪಿಂಕಿಯ ತಾಯಿ ಹೇಳಿದಳು, ನೋಡು ಪಿಂಕಿ, ತುಂಬ ಜನರು ನಮಗೆ ಸ್ನೇಹಿತರಾಗಿರಬಹುದು ಅಥವಾ ನಮ್ಮ ನಂಬಿಕಸ್ಥರು ಆಗಿರಬಹುದು. ಆದರೆ ಅವರೊಂದಿಗೆ ನಾವು ಇರುವಾಗಲೂ ತುಂಬ ಎಚ್ಚರಿಕೆಯಿಂದ ಇರಬೇಕು. ಏಕೆಂದರೆ ಕೆಲವೊಮ್ಮೆ ಅವರಿಂದಲೂ ನಮಗೆ ತೊಂದರೆಗಳಾಗಬಹುದು. ಉದಾಹರಣೆ, ಮೀನಾ ಮಾಡಿದ ರೀತಿ.
ಪಿಂಕಿ ಕೇಳಿದಳು, ಆದರೆ ಅಂಥವರ ಬಗ್ಗೆ ತಿಳಿದುಕೊಳ್ಳುವುದು ಹೇಗೆ ಅಮ್ಮ? ಪಿಂಕಿ ಅಮ್ಮ ಹೇಳಿದಳು, ನೋಡು ಪಿಂಕಿ, ನಿಜವಾದ ಸ್ನೇಹಿತರಾದವರು ನಮಗೆ ಕೆಟ್ಟದ್ದು ಮಾಡುವುದಿಲ್ಲ ಮತ್ತು ನಮ್ಮಿಂದ ಬೇರೆಯವರಿಗೂ ಕೆಟ್ಟದ್ದು ಆಗಲು ಬಿಡುವುದಿಲ್ಲ. ಪಿಂಕಿ ಕೇಳಿದಳು, ಆದರೆ ಅಮ್ಮ, ಯಾರಾದರೂ ನಮಗೆ ಸ್ನೇಹಿತರಾದವರು ಕೆಟ್ಟ ಕೆಲಸ ಮಾಡಲು ಒತ್ತಾಯ ಮಾಡಿದಾಗ ಏನು ಮಾಡಬೇಕು? ಪಿಂಕಿ ಅಮ್ಮ ಹೇಳಿದಳು, ಅಂತಹ ಘಟನೆಗಳು ನಡೆದರೆ ನನಗೆ ಅಥವಾ ನಿಮ್ಮ ಅಪ್ಪನಿಗೆ ಹೇಳಬೇಕು ಅಥವಾ ನಿಮ್ಮ ಟೀಚರ್ಗೆ ಹೇಳಬೇಕು. ಈಗ ನೀನು ಅಳುವ ಅಗತ್ಯವಿಲ್ಲ. ನಿನ್ನ ಶಾಲೆಯಲ್ಲಿ ಅನೇಕ ಉತ್ತಮ ವಿದ್ಯಾರ್ಥಿಗಳಿದ್ದಾರೆ. ನೀನು ಅವರೊಂದಿಗೆ ಸ್ನೇಹ ಮಾಡಿಕೋ. ನಾಳೆ ನಾನು ಶಾಲೆಗೆ ಬಂದು ನಿಮ್ಮ ಟೀಚರ್ಗೆ ನಡೆದ ವಿಚಾರವನ್ನು ಹೇಳುತ್ತೇನೆ. ನಾನು ಹೇಳಿದರೆ ನಿಮ್ಮ ಟೀಚರ್ ಖಂಡಿತ ಅರ್ಥ ಮಾಡಿಕೊಳ್ಳುತ್ತಾರೆ. ಪಿಂಕಿ ಹೇಳಿದಳು, ಓಕೆ ಅಮ್ಮ, ತುಂಬ ಥ್ಯಾಂಕ್ಸ್. ನನಗೆ ಈಗ ಖುಷಿಯಾಯಿತು. ಮುಂದೆ ಏನಾದರೂ ಈ ರೀತಿ ಆದರೆ ಖಂಡಿತ ನಿಮಗೆ ಬಂದು ಹೇಳ್ತೇನೆ. ಪಿಂಕಿ ಅಮ್ಮ ಹೇಳಿದಳು, ಶಬಾಷ್, ನಾನು ನಿನ್ನ ಜೊತೆ ಸದಾ ಇರ್ತೇನೆ ಎಂದು ಹೇಳಿ ಪಿಂಕಿಯನ್ನು ಅಪ್ಪಿಕೊಂಡರು. ಓಕೆ ಮಕ್ಕಳೇ, ಹೇಗಿತ್ತು ಸ್ಟೋರಿ? ಚೆನ್ನಾಗಿತ್ತು ಅಕ್ಕ. ಯಾರೆಲ್ಲ ಇದ್ರು ಈ ಸ್ಟೋರಿನಲ್ಲಿ? ಪಿಂಕಿ ಮತ್ತೆ ಅವಳ ಬೆಸ್ಟ್ ಫ್ರೆಂಡ್ ಮೀನಾ, ಟಿಂಕು ಮತ್ತೆ ಟೀಚರ್ ಅಮ್ಮ. ಈ ಕಥೆಯಲ್ಲಿ ಪಿಂಕಿ ಮತ್ತೆ ಮೀನಾ ಆಟ ಆಡ್ತಾ ಇರ್ಬೇಕಾದ್ರೆ ಅವ್ರು ಏನ್ ನೋಡಿದ್ರು? ಹಾ, ರೆಡ್ ಪೆನ್ಸಿಲ್ ಬಾಕ್ಸ್ ನೋಡಿದ್ರು. ಕರೆಕ್ಟ್. ಹಾಗಾದ್ರೆ ಪಿಂಕಿ ಕ್ಲಾಸ್ನಲ್ಲಿ ಯಾಕೆ ಬೇಜಾರಾಗಿದ್ಲು? ಟೀಚರ್ ಬೈದಿದ್ದಕ್ಕೆ. ಮೀನಾ ಅವಳೇ ಬಾಕ್ಸ್ ಎತ್ಕೊಳ್ಳೋಕೆ ಹೇಳಿ ಟೀಚರ್ ಮುಂದೆ ಸುಳ್ಳು ಹೇಳಿದ್ಲು, ಅದಕ್ಕೆ. ಓ ಹೌದಾ? ಹಾಗಾದ್ರೆ ಬೇಜಾರಾಗಿರೋ ಪಿಂಕಿಗೆ ಅಮ್ಮ ಏನ್ ಹೇಳಿ ಸಮಾಧಾನ ಮಾಡಿದ್ರು? ಕೆಲವೊಮ್ಮೆ ನಮ್ಮ ಗೊತ್ತಿರೋರಿಂದನೂ ತೊಂದರೆ ಆಗ್ಬೋದು. ಕರೆಕ್ಟ್. ಈಗ ಈ ಕಥೆಯಿಂದ ನಿಮ್ಗೆ ಏನ್ ಅರ್ಥ ಆಯ್ತು ಹೇಳಿ? ಕೆಟ್ಟ ಫ್ರೆಂಡ್ಸ್ ಮಾಡ್ಕೋಬಾರ್ದು, ಫ್ರೆಂಡ್ಸ್ನ ಬೇಗ ನಂಬಾರ್ದು. ಕೆಟ್ಟ ಫ್ರೆಂಡ್ಸ್? ಹೌದಾ? ನಿಮ್ಗೆ ಹೇಗೆ ಗೊತ್ತಾಯ್ತು ಅವರು ಕೆಟ್ಟ ಫ್ರೆಂಡ್ಸ್ ಅಂತ? ನಮ್ಮ ಕೈಯಲ್ಲಿ ಕೆಟ್ಟ ಕೆಲಸ ಮಾಡಿಸಿದ್ರೆ ಮೀನಾ ಥರ. ಹೌದು, ಏನ್ ಕೆಲಸ ಮಾಡಕ್ ಹೇಳ್ತಾರೆ ಮತ್ತು ಹೇಗೆ ಹೇಳ್ತಾರೆ ಅನ್ನೋದನ್ನ ನಾವು ಯೋಚನೆ ಮಾಡಬೇಕು. ನಮ್ಮಿಂದ ಕೆಲಸಗಳನ್ನ ಮಾಡಿಸಲು ಅವರು ನಿನ್ನ ಫ್ರೆಂಡ್ಶಿಪ್ ಕಟ್ ಮಾಡ್ತೀನಿ, ನಿನ್ನ ಜೊತೆ ಮಾತಾಡಲ್ಲ, ನಿಂಗೆ ಸಹಾಯ ಮಾಡಲ್ಲ ಹೀಗೆ ಹೇಳಿ ನಮ್ಮಿಂದ ಬೇರೆಯವರಿಗೆ ತೊಂದರೆ ಆಗುವ ಕೆಲಸಗಳನ್ನು ಮಾಡಲು ಹೇಳಿದರೆ ಅಂಥ ವ್ಯಕ್ತಿ ಒಳ್ಳೆಯವರಲ್ಲ. ಈ ಥರ ಫ್ರೆಂಡ್ಸ್ ಹೇಳಿದ್ರೆ ನಾವೇನ್ ಮಾಡಬೇಕು? ಹೇ, ಸ್ಟೋರಿ ನೋಡಿಲ್ವಾ? ಅಪ್ಪ ಅಮ್ಮಗೆ ಹೇಳ್ಬೇಕು. ಹೌದು, ಅದ್ರ ಜೊತೆಗೆ ಟೀಚರ್ಸ್ಗಳಿಗೆ ಹೇಳಬಹುದು. ನಾವು ಇವಾಗ ಇನ್ನೊಂದು ಸ್ಟೋರಿ ಕೇಳೋಣ. ಈ ಸ್ಟೋರಿ ಹೆಸರು ಹೇಳ್ಬೇಕಾ ಹೇಳ್ಬಾರ್ದಾ? ಹೇಳ್ಬೇಕು ಅಣ್ಣ. ಹಾ ಈ ಸ್ಟೋರಿ ಹೆಸರೇ ಹೇಳ್ಬೇಕಾ ಹೇಳ್ಬಾರ್ದಾ ಅಂತ. ಇಂಟ್ರೆಸ್ಟಿಂಗ್ ಆಗಿದೆ ಅಲ್ವಾ ನೇಮು? ಹಾಗಾದ್ರೆ ನೋಡೋಣ ಆ ಸ್ಟೋರಿ ಹೇಗಿದೆ ಅಂತ. ನಾವು ಪ್ರತಿದಿನವೂ ಅನೇಕ ಜನರನ್ನ ಭೇಟಿ ಮಾಡ್ತೇವೆ. ನಮ್ಮನ್ನು ನೋಡ್ಕೊಳ್ಳೋರು, ನಮ್ಮ ಜೊತೆ ಆಟ ಆಡೋರು ಮತ್ತು ನಮ್ಮ ಪರಿಚಿತರು. ಬೇರೆಯವರು ನಮಗೆ ಅನೇಕ ರಹಸ್ಯ ವಿಷಯಗಳನ್ನು ಹೇಳ್ತಾರೆ. ಆ ರೀತಿ ಹೇಳಿದಾಗ ಏನು ಮಾಡಬೇಕು ಅಂತ ಈಗ ಕಲಿಯೋಣ. ಕತೆ ಹೇಳಬೇಕಾ ಹೇಳ್ಬಾರ್ದಾ? ಎಲ್ಲರೂ ಗಮನ ಇಟ್ಟು ಕೇಳಿ. ಒಂದೂರಲ್ಲಿ ಪಿಂಕಿ ಮತ್ತೆ ಚಿಂಟು ತಮ್ಮ ತಂದೆ ತಾಯಿಯವ್ರ ಜೊತೆ ವಾಸವಾಗಿದ್ರು. ಒಂದು ದಿನ ಪಿಂಕಿ ಮತ್ತೆ ಚಿಂಟು ಆಟವಾಡುತ್ತಿದ್ದಾಗ ಅವರ ತಾಯಿ ಹತ್ತಿರ ಬಂದು ಹೇಳಿದ್ರು, ನೋಡಿ ಮಕ್ಕಳೇ, ಪಕ್ಕದ ಊರಲ್ಲಿರೋ ಅಜ್ಜಿಗೆ ಆರೋಗ್ಯ ಸರಿ ಇಲ್ಲ. ಆದ ಕಾರಣ ನಾನು ಮತ್ತೆ ನಿಮ್ಮ ತಂದೆ ಅಲ್ಲಿಗೆ ಹೋಗ್ತಿದ್ದೇವೆ. ತಾಯಿ ಮುಂದುವರಿದು ಹೇಳಿದರು, ಆದರೆ ನೀವೇನು ಚಿಂತಿಸಬೇಕಾಗಿಲ್ಲ. ನಿಮ್ಮನ್ನು ನೋಡ್ಕೊಳ್ಳಲು ನನ್ನ ಸ್ನೇಹಿತೆಯಾದ ವನಿತಾ ಆಂಟಿ ನಿಮ್ಮ ಜೊತೆ ಇರುತ್ತಾರೆ. ವನಿತಾ ಆಂಟಿಯನ್ನು ಪಿಂಕಿ ಮತ್ತು ಚಿಂಟು ಇದಕ್ಕೂ ಮೊದಲು ಒಂದೆರಡು ಬಾರಿ ಮಾತ್ರ ನೋಡಿದ್ರು. ಅವರ ಎತ್ತರವಾದ ದೇಹ ಹಾಗೂ ದಪ್ಪವಾಗಿರುವ ಕನ್ನಡಕವನ್ನು ನೋಡಿ ಪಿಂಕಿ ಮತ್ತು ಚಿಂಟುವಿಗೆ ಆರಂಭದಲ್ಲಿ ಭಯವಾಯಿತು. ವನಿತಾ ಆಂಟಿ ಹೇಳಿದ್ರು, ಮಕ್ಕಳೇ, ನೀವ್ಯಾರೂ ಚಿಂತಿಸಬೇಕಾಗಿಲ್ಲ. ಅಪ್ಪ ಅಮ್ಮ ಹೋದ ನಂತರ ನಾವೆಲ್ಲ ಸೇರಿ ಆಟ ಆಡೋಣ, ಒಟ್ಟಿಗೆ ಸಂತೋಷವಾಗಿರೋಣ. ಪಿಂಕಿ ಮತ್ತೆ ಚಿಂಟುವಿಗೆ ಈ ಮಾತು ಕೇಳಿ ಸಂತೋಷವಾಯಿತು ಮತ್ತು ವನಿತಾ ಆಂಟಿಯ ಮೇಲೆ ಭರವಸೆ ಮೂಡಿತು.
ಆರಂಭದಲ್ಲಿ ವನಿತಾ ಆಂಟಿ ಮಕ್ಕಳಿಗೆ ಇಷ್ಟವಾದ ಸ್ವೀಟ್, ಆಹಾರ, ತಿನಿಸು ಮಾಡಿ ಬಡಿಸುತ್ತಿದ್ರು ಹಾಗೂ ಅವರೊಂದಿಗೆ ಇಷ್ಟವಾದ ಆಟಗಳನ್ನು ಆಡುತ್ತಿದ್ರು. ಇದರಿಂದ ಮಕ್ಕಳಿಗೆ ವನಿತಾ ಆಂಟಿಯ ಬಗ್ಗೆ ಖುಷಿಯಾಯಿತು. ಕೆಲವು ದಿನಗಳ ನಂತರ ಪಿಂಕಿ ಮತ್ತು ಚಿಂಟುವಿಗೆ ವನಿತಾ ಆಂಟಿಯ ನಡವಳಿಕೆಗಳ ಬಗ್ಗೆ ಅನುಮಾನ ಬಂತು. ಒಂದು ದಿನ ಪಿಂಕಿ ಮತ್ತೆ ಚಿಂಟು ಶಾಲೆಯಿಂದ ಹಿಂದಿರುಗಿದಾಗ ಪಿಂಕಿ ಹೇಳಿದ್ಲು, ಚಿಂಟು ನೋಡು, ಅಲ್ಲಿ ವನಿತಾ ಆಂಟಿ ನಮ್ಮ ಅಮ್ಮನ ಇಷ್ಟವಾದ ಪಿಂಕ್ ಬಣ್ಣದ ಸೀರೆಯನ್ನು ಹಾಕಿಕೊಂಡಿದ್ದಾರೆ. ಚಿಂಟು ಹೇಳಿದ, ಅರೆ ಹೌದು, ಅಮ್ಮ ಆ ಸೀರೆಯನ್ನು ಯಾರಿಗೂ ಮುಟ್ಟಲು ಸಹ ಕೊಡುತ್ತಿರಲಿಲ್ಲ, ಅಷ್ಟು ಜೋಪಾನ ಮಾಡುತ್ತಿದ್ದಳು. ಊಟ ಮಾಡುವಾಗ ಪಿಂಕಿ ಹೇಳಿದಳು, ಚಿಂಟು ಅಲ್ಲಿ ನೋಡು, ವನಿತಾ ಆಂಟಿ ಸೀರೆ ಮೇಲೆ ಸಾಂಬಾರ್ ಚೆಲ್ಲಿಕೊಂಡ್ರು. ಚಿಂಟು ಹೇಳ್ದ, ಹೌದು ಪಿಂಕಿ, ಸೀರೆ ಎಲ್ಲ ಕಲೆಯಾಗಿ ಹೋಯ್ತು, ಅಮ್ಮನಿಗೆ ಗೊತ್ತಾದ್ರೆ ಏನ್ ಹೇಳ್ತಾರೋ ಏನೋ. ವನಿತಾ ಆಂಟಿಗೆ ಚಿಂಟು ಪಿಂಕಿಯರ ಮಾತನ್ನು ಕೇಳಿ ಗಾಬರಿ ಆಯಿತು. ವನಿತಾ ಆಂಟಿ ಹೇಳಿದ್ರು, ನೋಡಿ ಮಕ್ಕಳೇ, ನಿಮಗೆ ಚಾಕ್ಲೇಟ್ ಐಸ್ ಕ್ರೀಮ್ ಎಂದರೆ ತುಂಬ ಇಷ್ಟ ಅಲ್ವಾ, ನಾನು ಅದನ್ನು ನಿಮಗೆ ಕೊಡ್ತೀನಿ ಬನ್ನಿ ಎಂದು ಹೇಳಿ ಮಕ್ಕಳಿಗೆ ಚಾಕ್ಲೇಟ್ ಐಸ್ ಕ್ರೀಮನ್ನು ಕೊಟ್ಟರು. ಪಿಂಕಿ ಮತ್ತು ಚಿಂಟು ಇಬ್ಬರು ಸಂತೋಷದಿಂದ ಐಸ್ ಕ್ರೀಮನ್ನು ಸವಿದ್ರು. ಅದಾದ ಮೇಲೆ ವನಿತಾ ಆಂಟಿ ಹೇಳಿದ್ರು, ನಿಮ್ಮ ಅಮ್ಮ ನಿಮಗೆ ಶೀತ ಬರುತ್ತದೆ ಎಂಬ ಕಾರಣಕ್ಕೆ ನನಗೆ ಐಸ್ ಕ್ರೀಮ್ ಕೊಡಬೇಡ ಅಂತ ಹೇಳಿದರು. ನೀವು ತಿಂದಿರೋ ವಿಚಾರ ಆಕೆಗೆ ಗೊತ್ತಾದರೆ ನಿಮಗೆ ಶಿಕ್ಷೆ ಕೊಡ್ತಾಳೆ. ಆದರೆ ಭಯ ಬೇಡ, ನಾನಿದನ್ನು ಆಕೆಗೆ ಹೇಳೋದಿಲ್ಲ. ನೀವೇನಾದರೂ ಸೀರೆ ವಿಚಾರವನ್ನು ಆಕೆಗೆ ಹೇಳಿದರೆ ನಾನು ಖಂಡಿತವಾಗಿ ಐಸ್ ಕ್ರೀಮ್ ವಿಚಾರವನ್ನು ಆಕೆಗೆ ಹೇಳ್ತೇನೆ, ಅರ್ಥವಾಯ್ತಾ? ಮಕ್ಕಳು ಅಮ್ಮ ಐಸ್ ಕ್ರೀಮ್ ತಿಂದಿದ್ದಕ್ಕೆ ಶಿಕ್ಷೆ ಕೊಡುವಳೆಂಬ ಭಯದಿಂದ ವನಿತಾ ಆಂಟಿಯ ಮಾತಿಗೆ ಒಪ್ಪಿದ್ರು. ಊಟವಾದ ಮೇಲೆ ಚಿಂಟು ಮತ್ತು ಪಿಂಕಿ ಹೇಳಿದರು, ಆಂಟಿ ನಾವು ಆಟವಾಡಲು ಹೊರಗಡೆ ಹೋಗ್ತೇವೆ. ಆಗ ವನಿತಾ ಆಂಟಿ ಕೋಪದಿಂದ ಹೇಳಿದರು, ಆಟ ಆಡೋದೇನೂ ಬೇಡ, ಬಟ್ಟೆ ಪಾತ್ರೆ ತೊಳೆಯೋದು ತುಂಬ ಇದೆ, ನನಗೆ ಸಹಾಯ ಮಾಡಿ ಬನ್ನಿ. ಚಿಂಟು ಮತ್ತು ಪಿಂಕಿ ಬೇಸರದಿಂದ ಪಾತ್ರೆಗಳನ್ನು ಸ್ವಚ್ಛ ಮಾಡಿದರು. ಅದಾದ ಮೇಲೆ ಹೇಳಿದರು, ಆಂಟಿ ಅಡುಗೆ ಮನೆ ಎಲ್ಲ ಸ್ವಚ್ಛಗೊಳಿಸಿದ್ದೀವಿ, ಈಗ ಆಟ ಆಡಲು ಹೋಗ್ತೇವೆ. ಆಗ ವನಿತಾ ಆಂಟಿ ಮತ್ತೆ ಕೋಪದಿಂದ ಹೇಳಿದರು, ಎಂಥ ಕೆಟ್ಟ ಮಕ್ಕಳು ನೀವು, ದೊಡ್ಡವರೊಂದಿಗೆ ಯಾವ ರೀತಿ ನಡ್ಕೋಬೇಕು ಅಂತ ನಿಮ್ಗೆ ಗೊತ್ತಿಲ್ವಾ ಎಂದು ಹೇಳಿ ಇಬ್ಬರಿಗೂ ಹೊಡೆದರು. ನಿಮಗಿಬ್ಬರಿಗೂ ಈ ದಿನ ರಾತ್ರಿ ಊಟ ಕೊಡೋದಿಲ್ಲ, ಹಸುವಿನಿಂದ ಮಲಗಿ ಎಂದು ಹೇಳಿದರು. ರಾತ್ರಿ ಹಾಸಿಗೆಯ ಮೇಲೆ ಪಿಂಕಿ ಮತ್ತು ಚಿಂಟು ಮಾತನಾಡ್ಕೊಳ್ತಾ ಇದ್ರು. ಪಿಂಕಿ ಹೇಳಿದಳು, ಚಿಂಟು ನನಗೆ ತುಂಬ ಹಸುವಾಗ್ತಾ ಇದೆ, ಆದರೆ ನನಗೆ ವನಿತಾ ಆಂಟಿ ಹತ್ರ ಮಾತಾಡೋಕ್ಕೂ ಭಯ ಆಗ್ತಾ ಇದೆ. ಚಿಂಟು ಹೇಳಿದ, ನನಗೂ ತುಂಬ ಹಸುವಾಗ್ತಿದೆ ಪಿಂಕಿ, ಆದರೆ ಇದನ್ನು ನನಗೆ ಅಮ್ಮನ ಹತ್ರ ಹೇಳಬೇಕು ಅಂತ ಅನ್ನಿಸ್ತಿದೆ. ಪಿಂಕಿ ಹೇಳಿದಳು, ಹೇ ಬೇಡ ಕಾಣೋ ಚಿಂಟು, ವನಿತಾ ಆಂಟಿ ಐಸ್ ಕ್ರೀಮ್ ವಿಷಯ ಏನಾದರೂ ಹೇಳಿದ್ರೆ ಅಮ್ಮ ಕೋಪ ಮಾಡ್ಕೋತಾಳೆ. ಚಿಂಟು ಹೇಳಿದ, ಪಿಂಕಿ ಈ ವನಿತಾ ಆಂಟಿ ಯಾಕೆ ಈ ರೀತಿ ವರ್ತಿಸ್ತಿದ್ದಾರೆ ಗೊತ್ತಾಗ್ತಿಲ್ವಲ್ಲ. ಪಿಂಕಿ ಹೇಳಿದ್ಲು, ಹೌದು, ಒಮ್ಮೊಮ್ಮೆ ಕೋಪದಿಂದ ಹೊಡೆಯುತ್ತಾರೆ, ಆದರೆ ಕೆಲವೊಮ್ಮೆ ಸಂತೋಷದಿಂದ ಆಟವಾಡಲು ಬಿಡುತ್ತಾರೆ. ನನಗೆ ಇದನ್ನೆಲ್ಲ ಅಮ್ಮನಿಗೆ ಹೇಳಬೇಕೋ ಬೇಡವೋ ತಿಳಿತಾ ಇಲ್ಲ. ಚಿಂಟು ಹೇಳ್ದ, ನನಗ್ ಕೂಡ. ಇದೇ ರೀತಿ ಒಂದು ವಾರ ನಡೆಯಿತು. ವನಿತಾ ಆಂಟಿ ಒಮ್ಮೊಮ್ಮೆ ಕೋಪಗೊಂಡು ಪಿಂಕಿ ಮತ್ತು ಚಿಂಟುವಿನಿಂದ ಕಷ್ಟವಾದ ಕೆಲಸಗಳನ್ನು ಮಾಡಿಸುತ್ತಿದ್ದರು. ಒಮ್ಮೊಮ್ಮೆ ಕೋಪಗೊಳ್ಳುತ್ತಿದ್ದರು, ಮತ್ತೊಮ್ಮೆ ಪಿಂಕಿ ಮತ್ತು ಚಿಂಟುವಿಗೆ ಪ್ರೀತಿಯಿಂದ ಬಟ್ಟೆ ಮತ್ತು ತಿನಿಸುಗಳನ್ನು ಕೊಡುತ್ತೇವೆಂದು ಹೇಳುತ್ತಿದ್ದರು. ಒಂದು ವಾರದ ನಂತರ ಪಿಂಕಿ ಮತ್ತು ಚಿಂಟು ಅವರ ಅಪ್ಪ ಅಮ್ಮ ಅಜ್ಜಿಯ ಊರಿಂದ ಹಿಂದಿರುಗಿದರು. ಅಮ್ಮ ಹೇಳಿದಳು, ಮಕ್ಕಳೇ ನಾವು ಹಿಂದಿರುಗಿ ಬಂದೆವು, ವನಿತಾ ಆಂಟಿ ನಿಮ್ಮನ್ನು ತುಂಬ ಚೆನ್ನಾಗಿ ಪ್ರೀತಿಯಿಂದ ನೋಡ್ಕೊಂಡ್ರು ಅಲ್ವಾ, ಇನ್ನು ಮುಂದೆ ನಿಮ್ಮನ್ನು ಒಂಟಿಯಾಗಿ ಬಿಟ್ಟೋಗೋ ಸಂದರ್ಭ ಬಂದರೆ ವನಿತಾ ಆಂಟಿ ಜೊತೆಯಲ್ಲೇ ಬಿಟ್ಟು ಹೋಗ್ತೇವೆ. ಮನೆಯಲ್ಲಿ ಚಿಂಟು ಹೇಳಿದ, ಪಿಂಕಿ ವನಿತಾ ಆಂಟಿಯ ಬಗ್ಗೆ ಅಪ್ಪ ಅಮ್ಮಂಗೆ ಹೇಳಬೇಕು ಅನ್ನಿಸ್ತಿದೆ. ಪಿಂಕಿ ಹೇಳಿದ್ಲು, ಬೇಡ ಕಣೋ ಚಿಂಟು, ವನಿತಾ ಆಂಟಿ ಐಸ್ ಕ್ರೀಮ್ ವಿಚಾರ ಹೇಳಿದ್ರೆ ಅಮ್ಮ ಕೋಪಗೊಳ್ತಾಳೆ. ಇದನ್ನು ನೋಡಿ ಅಮ್ಮ ಕೇಳಿದಳು, ಮಕ್ಕಳೇ ಏನದು ನಿಮ್ಮ ಸಮಸ್ಯೆ, ಯಾಕೋ ಭಯಗೊಂಡಿರುವಂತಿದೆ,
ಏನೇ ಇದ್ದರೂ ನಮ್ಮೊಂದಿಗೆ ಸಂಕೋಚವಿಲ್ಲದೆಯೇ ಹೇಳಿ. ನಾವು ಸಹಾಯ ಮಾಡ್ತೇವೆ, ಮತ್ತೆ ನಿಮಗೆ ಶಿಕ್ಷೆ ಕೊಡೋದಿಲ್ಲ. ಆಗ ಪಿಂಕಿ ಹೇಳಿದಳು, ಅಮ್ಮ, ನೀವು ನಮ್ಮನ್ನು ವನಿತಾ ಆಂಟಿಯ ಜೊತೆ ಬಿಟ್ಟು ಹೋಗಿದ್ದಾಗ ಅವರು ನಿಮ್ಮ ಪಿಂಕ್ ಸೀರೆಯನ್ನು ಧರಿಸಿದ್ದರು ಮತ್ತು ಅದನ್ನು ಸಾಂಬಾರ್ನಿಂದ ಗಲೀಜು ಮಾಡಿದರು. ಹಾಗೂ ಇದನ್ನು ನಿಮಗೆ ಹೇಳದಿರಲು ನಮಗೆ ಚಾಕ್ಲೇಟ್ ಐಸ್ ಕ್ರೀಮ್ ಕೂಡ ನೀಡಿದ್ದರು. ನಾವೇನಾದರೂ ಹೇಳಿದರೆ ಐಸ್ ಕ್ರೀಮ್ ವಿಚಾರವನ್ನು ನಿಮಗೆ ಹೇಳುವುದಾಗಿ ಹೆದರಿಸಿದ್ದರು. ಚಿಂಟು ಹೇಳಿದ, ವನಿತಾ ಆಂಟಿ ನಮಗೆ ಹೊಡೆದು ಹೆದರಿಸಿ ಅನೇಕ ಕೆಲಸ ಮಾಡಿಸ್ಕೊಂಡ್ರು ಮತ್ತು ಕೆಲವೊಮ್ಮೆ ಮಾತ್ರ ನಮ್ಮೊಂದಿಗೆ ಸಂತೋಷದಿಂದ ಆಟವಾಡ್ತಿದ್ರು. ಆಗ ಅಪ್ಪ ಕೇಳಿದರು, ಮಕ್ಕಳೇ, ಮತ್ತೇಕೆ ನಮಗೆ ನೀವು ಈ ವಿಚಾರಗಳನ್ನು ಪ್ರತಿನಿತ್ಯ ಫೋನ್ ಮಾಡುತ್ತಿದ್ದಾಗ ಹೇಳುತ್ತಿರಲಿಲ್ಲ? ಪಿಂಕಿ ಹೇಳಿದಳು, ಅಪ್ಪ, ನಾವೇನಾದರೂ ಈ ವಿಚಾರವನ್ನು ನಿಮಗೆ ಹೇಳಿದರೆ ಐಸ್ ಕ್ರೀಮ್ ಸೀಕ್ರೆಟ್ ಅನ್ನು ನಿಮಗೆ ಹೇಳುವುದಾಗಿ ವನಿತಾ ಆಂಟಿ ಹೆದರಿಸಿದ್ದರು. ಚಿಂಟು ಹೇಳಿದ, ನೀವು ಶಿಕ್ಷೆ ನೀಡಬಹುದೆಂಬ ಭಯದಿಂದ ಈ ಸೀಕ್ರೆಟ್ ಅನ್ನು ನಾವು ನಿಮಗೆ ತಿಳಿಸಲಿಲ್ಲ ಅಪ್ಪ. ಅಮ್ಮ ಹೇಳಿದರು, ನಾವು ವನಿತಾಳನ್ನು ತುಂಬಾ ಒಳ್ಳೆಯ ವ್ಯಕ್ತಿ ಎಂದು ತಿಳಿದಿದ್ದೆವು. ಮಕ್ಕಳೇ, ನೀವು ಈ ಸೀಕ್ರೆಟ್ ಅನ್ನು ನಮ್ಮೊಂದಿಗೆ ಹಂಚಿಕೊಂಡು ಉತ್ತಮ ಕೆಲಸ ಮಾಡಿದ್ದೀರಿ. ಅಪ್ಪ ಹೇಳಿದರು, ನೋಡಿ ಮಕ್ಕಳೇ, ಯಾವುದನ್ನು ನಾವು ಸೀಕ್ರೆಟ್ ಆಗಿ ಇಡಬಾರದು. ಅದರಿಂದ ನಮಗೆ ಮತ್ತು ಇತರರಿಗೆ ತೊಂದರೆಗಳಾಗುತ್ತವೆ. ಮತ್ತು ಯಾರಾದರೂ ನಮಗೆ ವಿಚಾರವನ್ನು ಸೀಕ್ರೆಟ್ ಮಾಡಲು ಆಮಿಷ ಒಡ್ಡಿದಾಗ ನಾವು ಬಹಳ ಜಾಗರೂಕವಾಗಿರಬೇಕು ಮತ್ತು ನಿರಾಕರಿಸಬೇಕು. ಮರುದಿನ ಬೆಳಿಗ್ಗೆ ಅಮ್ಮ ಹೇಳಿದರು, ಚಿಂಟು, ಪಿಂಕಿ, ನಿಮಗೊಂದು ಆಶ್ಚರ್ಯ ಇದೆ. ಎಲ್ಲರೂ ಬೇಗ ಎದ್ದು ಬ್ಯಾಗ್ ಪ್ಯಾಕ್ ಮಾಡ್ಕೊಳ್ಳಿ. ಚಿಂಟು, ಪಿಂಕಿ ರೆಡಿಯಾಗಿ ಬಂದರು. ಚಿಂಟು ಹೇಳಿದ, ಏನದು ಸರ್ಪ್ರೈಸ್? ಅಮ್ಮ ಹೇಳಿದರು, ಅಪ್ಪ ಇಂದು ನಮ್ಮನ್ನೆಲ್ಲ ಬೀಚ್ಗೆ ಕರ್ಕೊಂಡು ಹೋಗ್ತಿದ್ದಾರೆ. ಪಿಂಕಿ ಕೇಳಿದಳು, ಮತ್ತು ಇದನ್ನು ನೀವು ನಿನ್ನೆ ಹೇಳಬಹುದಿತ್ತಲ್ಲ, ಯಾಕೆ ಹೇಳಲಿಲ್ಲ ನೀವು? ಚಿಂಟು ಕೇಳಿದ, ಯಾವುದೇ ವಿಚಾರವನ್ನು ಸೀಕ್ರೆಟ್ ಇಡುವುದು ತಪ್ಪೆಂದು ಅಪ್ಪ ನೀವೇ ಹೇಳಿದ್ದೀರಿ. ಈಗ ನೀವೇಕೆ ಹೀಗೆ ಮಾಡಿದಿರಿ? ಅಪ್ಪ ಹೇಳಿದರು, ನೋಡಿ ಮಕ್ಕಳೇ, ಸೀಕ್ರೆಟ್ಗಳಲ್ಲಿ ಗುಡ್ ಮತ್ತು ಬ್ಯಾಡ್ ಎಂದಿರುತ್ತವೆ. ಬ್ಯಾಡ್ ಸೀಕ್ರೆಟ್ ಇಡುವುದರಿಂದ ನಮಗೆ ತೊಂದರೆಗಳಾಗುತ್ತವೆ. ಉದಾಹರಣೆಗೆ, ವನಿತಾ ಆಂಟಿ ನಿಮಗೆ ಹೇಳಿದ ಸೀಕ್ರೆಟ್. ಮತ್ತು ಗುಡ್ ಸೀಕ್ರೆಟ್ಗಳನ್ನು ಕೊನೆಗೆ ಹೇಳುವುದರಿಂದ ನಮಗೆ ಸಂತೋಷವಾಗುತ್ತದೆ. ಅದುವೇ ನಾನು ಮುಚ್ಚಿಟ್ಟ ಬೀಚ್ಗೆ ನಿಮ್ಮನ್ನು ಕರೆದೊಯ್ಯುವ ಸೀಕ್ರೆಟ್. ಹಾಗಾಗಿ ನಾವು ಬ್ಯಾಡ್ ಸೀಕ್ರೆಟ್ಗಳನ್ನು ಮುಚ್ಚಿಡಬಾರದು. ಮಕ್ಕಳೇ, ಈ ಸ್ಟೋರಿನಲ್ಲಿ ಪಿಂಕಿನ ಮತ್ತೆ ಚಿಂಟುನ ನೋಡ್ಕೊಳ್ಳೋಕ್ಕೆ ಯಾರು ಬಂದಿದ್ದು? ಅವರು ನೋಡಕ್ಕೆ ಹೇಗಿದ್ರು? ದಪ್ಪ ದಪ್ಪ ಕನ್ನಡಕ ಹಾಕೊಂಡಿರೋ ದಪ್ಪಗಿರೋ ವನಿತಾ ಆಂಟಿ ಬಂದ್ರು. ಸರಿ, ಆ ದಪ್ಪಗಿರೋ ವನಿತಾ ಆಂಟಿ ಮಕ್ಳ ಜೊತೆ ಹೇಗಿದ್ರು? ಚೆನ್ನಾಗೇ ಇದ್ರು. ಅವರ ಜೊತೆ ಆಟನೂ ಆಡ್ತಿದ್ರು, ಒಳ್ಳೆ ಅಡುಗೆ ಕೂಡ ಮಾಡ್ತಿದ್ರು. ಹೌದು ಅಲ್ವಾ? ಹಾಗಿದ್ರೆ ವನಿತಾ ಆಂಟಿ ಮಕ್ಕಳಿಗೆ ಐಸ್ ಕ್ರೀಮ್ ಕೊಟ್ಟು ಏನ್ ಹೇಳಿದ್ರು? ಸೀಕ್ರೆಟ್ ಆಗಿ ಇಡೋದಿಕ್ಕೆ ಹೇಳಿದ್ರು. ಸೀರೆ ಹಾಕೊಂಡಿರೋ ವಿಷಯನ ಅಮ್ಮಗೆ ಹೇಳ್ಬಾರ್ದು ಅಂತ ಹೇಳಿದರು. ಅಪ್ಪ ಅಮ್ಮಗೆ ಹೇಳಿದ್ರೆ ಐಸ್ ಕ್ರೀಮ್ ತಿಂದಿರೋ ವಿಷಯನ ಹೇಳ್ತೀನಿ ಅಂತ ಹೆದರ್ಸಿದ್ರು. ಇದಾದ್ಮೇಲೆ ವನಿತಾ ಆಂಟಿ ಹೇಗ್ ನೋಡ್ಕೊಂಡ್ರು? ಹೊಡಿತಾ ಇದ್ರು, ಆಟ ಆಡಕ್ಕೆ ಬಿಡ್ತಾ ಇರ್ಲಿಲ್ಲ. ಅವ್ರ ಕೈಲೇ ಕೆಲಸ ಮಾಡಿಸ್ತಿದ್ರು. ಹಾಗಾದ್ರೆ ಮಕ್ಕಳು ಅಪ್ಪ ಅಮ್ಮಂಗೆ ಏನಕ್ಕೆ ಕಂಪ್ಲೇಂಟ್ ಮಾಡಲಿಲ್ಲ? ವನಿತಾ ಆಂಟಿ ಐಸ್ ಕ್ರೀಮ್ ಕೊಡ್ಸಿರೋದನ್ನ ಸೀಕ್ರೆಟ್ ಆಗಿ ಇಟ್ಕೊಂಡಿದ್ರು, ಅದಕ್ಕೆ. ಓ, ಸೀಕ್ರೆಟಾ? ಸರಿ, ಹಾಗಿದ್ರೆ ಈ ಸೀಕ್ರೆಟ್ ಬಗ್ಗೆ ಅಪ್ಪ ಮಕ್ಳಿಗೇನ್ ಹೇಳಿದ್ರು? ಸೀಕ್ರೆಟ್ಗಳನ್ನ ಬಚ್ಚಿಡಬಾರ್ದು. ಗುಡ್ ಅಂಡ್ ಬ್ಯಾಡ್ ಸೀಕ್ರೆಟ್ ಬಗ್ಗೆ ಹೇಳಿದ್ರು. ಸೂಪರ್ ಮಕ್ಳ, ನೀವು ಚೆನ್ನಾಗಿ ಅರ್ಥ ಮಾಡ್ಕೊಂಡಿದ್ದೀರಾ. ಹಾಗಾದ್ರೆ ಈಗ ಹೇಳಿ, ಈ ಸ್ಟೋರಿನಲ್ಲಿ ಗುಡ್ ಸೀಕ್ರೆಟ್ ಯಾವುದು ಮತ್ತೆ ಬ್ಯಾಡ್ ಸೀಕ್ರೆಟ್ ಯಾವುದು? ವನಿತಾ ಆಂಟಿ ಹೇಳಿದ್ದು ಬ್ಯಾಡ್ ಸೀಕ್ರೆಟ್. ಬೀಚ್ಗೆ ಹೋಗಬೇಕು ಅಂತ ಅಪ್ಪ ಅಮ್ಮ ಇಟ್ಟಿದ್ದ ಸೀಕ್ರೆಟ್ ಗುಡ್ ಸೀಕ್ರೆಟ್. ಅಣ್ಣ, ನಮಗೆ ಹೇಗ್ ಗೊತ್ತಾಗುತ್ತೆ ಗುಡ್ ಸೀಕ್ರೆಟ್ ಯಾವುದು ಮತ್ತೆ ಬ್ಯಾಡ್ ಸೀಕ್ರೆಟ್ ಯಾವುದು ಅಂತ? ಒಳ್ಳೆ ಪ್ರಶ್ನೆ ಅನು. ಹೇಗೆ ಗೊತ್ತಾಗುತ್ತೆ ಅಂದರೆ, ಯಾರಾದರೂ ನಮಗೆ ಹೆದರಿಸಿ ಇಲ್ಲ ಆಸೆ ತೋರಿಸಿ ಕೆಟ್ಟ ಕೆಲಸ ಮಾಡಿಸ್ಕೊಂಡ್ರೆ, ಅಥವಾ ಅವರೇ ಕೆಟ್ಟ ಕೆಲಸ ಮಾಡಿ ನಮಗೆ ಯಾರಿಗೂ ಹೇಳಬೇಡ ಅಂತ ಹೇಳಿದರೆ ಅದು ಬ್ಯಾಡ್ ಸೀಕ್ರೆಟ್. ಗುಡ್ ಸೀಕ್ರೆಟ್ ಅಂದರೆ ನಾವು ಯಾವುದಾದ್ರೂ ಸೀಕ್ರೆಟ್ ಮುಚ್ಚಿಟ್ಟು ಅದು ಗೊತ್ತಾದಾಗ ಎಲ್ಲರಿಗೂ ಖುಷಿ ಆದರೆ
ಅದು ಗುಡ್ ಸೀಕ್ರೆಟ್. ಅರ್ಥ ಆಯ್ತಾ ಅನು? ವಾವ್ ಅನು, ಕತೆಗಳೆಲ್ಲ ಎಷ್ಟು ಚೆನ್ನಾಗಿದೆಯಲ್ವಾ? ದೀಪು, ಹಾಲು ಕುಡಿ ಬಾರೋ. ಹಲೋ, ಎಲ್ರು ಇಲ್ಲಿ ಕೇಳಿ. ದೀಪು ಹಾಲು ಕುಡ್ಕೊಂಡು ಬರೋ ಅಷ್ಟರಲ್ಲಿ ಒಂದು ಕ್ವಿಕ್ ರಿವಿಷನ್ ಮಾಡಿಬಿಡೋಣ. ಸೊ ಬಡೀಸ್, ನಿಮಗೆ ಹೇಗೆ ಅನ್ನಿಸ್ತು ಕತೆಗಳು? ದೀಪು ಅಂತೂ ತುಂಬ ಖುಷಿಯಾಗಿದ್ದ. ನಿಮ್ಮೆಲ್ಲರಿಗೂ ಕತೆ ಅರ್ಥ ಆಯ್ತಲ್ವಾ? ಮೊದಲನೇ ಕಥೆಯಲ್ಲಿ ಹೇಗೆ ಮತ್ತು ಯಾಕೆ ನಮ್ಗೆ ಗೊತ್ತಿರೋರಿಂದನೂ ತೊಂದರೆ ಆಗುತ್ತೆ, ಅದು ಅವ್ರಿಗೆ ತಿಳಿದೋ ಅಥವಾ ತಿಳಿದೇನೋ ಅಂತ ಇತ್ತು. ಎರಡನೇ ಕಥೆಯಲ್ಲಂತೂ ಸೀಕ್ರೆಟ್ಗಳು, ಗುಡ್ ಮತ್ತು ಬ್ಯಾಡ್ ಸೀಕ್ರೆಟ್ಗಳು, ಮತ್ತು ನಾವು ಬ್ಯಾಡ್ ಸೀಕ್ರೆಟ್ಗಳನ್ನ ನಮ್ಮಲ್ಲೇ ಇಟ್ಕೋಬಾರ್ದು ಅನ್ನೋದ್ರ ಬಗ್ಗೆ ಇತ್ತು. ನೆನಪಿದೆ ಅಲ್ವಾ ಎಲ್ಲದೂ? ಬಡೀಸ್, ಹೀಗೆ ನಮ್ಮ ಲೈಫ್ನಲ್ಲಿ ಏನಾದರೂ ಈ ರೀತಿ ನಡೆದ್ರೆ ಯಾರಿಗೆಲ್ಲ ಹೇಳಬೇಕು ಅಂತಾನು ಗೊತ್ತಿದೆ ಅಲ್ವಾ? ಬನ್ನಿ ಹಾಗಾದ್ರೆ ಅನು ಮತ್ತು ದೀಪು ಮನೇಲಿ ಇನ್ನೇನು ಮಾತಾಡ್ತಾ ಇದ್ದಾರೆ ಅಂತ ನೋಡ್ಕೊಂಬರೋಣ. ಏನನು ಸೋಫಾಗ್ ಮ್ಯಾಚಿಂಗ್ ಕಲರ್ ಡ್ರೆಸ್ ಹಾಕೊಂಡ್ ಕುತ್ಕೊಂಡಿದ್ಯಾ? ಹೇ ಹೌದಲ್ವಾ, ನಿನಗೆ ಮ್ಯಾಚಿಂಗ್ ಗೇಮ್ ಬಗ್ಗೆ ಗೊತ್ತಾ? ಮ್ಯಾಚಿಂಗ್ ಗೇಮಾ? ನಮಗೆ ಸೇಫ್ಟಿ ರೂಲ್ಸ್ನ ನೆನ್ಪಿಟ್ಕೊಂಡಕ್ಕೆ ಒಂದು ಮ್ಯಾಚಿಂಗ್ ಗೇಮ್ ಆಡ್ಸಿದ್ರು. ಹೌದಾ, ಹೇಗೆ? ಮಕ್ಕಳೇ, ನಾವು ಸಾಮಾನ್ಯವಾಗಿ ಯಾವೆಲ್ಲ ಸಂದರ್ಭಗಳಲ್ಲಿ ಹೇಗೆ ಸೇಫ್ ಆಗಿ ಇರಬೇಕು ಅಂತ ಒಂದು ಮ್ಯಾಚಿಂಗ್ ಗೇಮ್ ಆಡೋಣ. ಈ ಗೇಮ್ನಲ್ಲಿ ಬೋರ್ಡ್ನ ಒಂದು ಭಾಗದಲ್ಲಿ ಕೆಲವೊಂದು ಸನ್ನಿವೇಶ ಇರುತ್ತೆ. ಅದರ ಕೆಳಭಾಗದಲ್ಲಿ ಹಲವಾರು ಚಿತ್ರಗಳಿವೆ. ಅದರಲ್ಲಿ ನೀವು ಆಯಾ ಸನ್ನಿವೇಶಕ್ಕೆ ಸಂಬಂಧಪಟ್ಟ ಚಿತ್ರಗಳನ್ನು ಅದರ ಮುಂದೆ ಸೂಚಿಸಿ ಅದು ಹೇಗೆ ನಮಗೆ ಉಪಯುಕ್ತವಾಗಿದೆ ಎಂದು ತಿಳಿಸಬೇಕು. ನಾವು ಚಾಕು ಯೂಸ್ ಮಾಡಬೇಕಾದ್ರೆ ಕೇರ್ಫುಲ್ ಆಗಿರಬೇಕು. ಬಿಸಿ ಪಾತ್ರೆಗಳನ್ನ ತೆಗಿಬೇಕಾದ್ರೆ ಬಟ್ಟೆನ ಯೂಸ್ ಮಾಡಬೇಕು. ಅಡುಗೆ ಆದಮೇಲೆ ಗ್ಯಾಸ್ ಸ್ಟವ್ನ ಆಫ್ ಮಾಡಬೇಕು. ಜೊತೆಗೆ ಆದಷ್ಟು ಸ್ಟವ್ ಹತ್ರ ಕಾಟನ್ ಬಟ್ಟೆಗಳನ್ನು ಹಾಕೊಂಡ್ರೆ ಒಳ್ಳೆಯದು. ಒದ್ದೆ ಕೈಯಿಂದ ಸ್ವಿಚನ್ನು ಆನ್ ಮಾಡಬಾರ್ದು. ಹೊರಗಡೆ ಹೋಗುವಾಗ ಡೋರ್ ಲಾಕ್ ಮಾಡ್ಕೊಂಡು ಹೋಗ್ಬೇಕು. ಮತ್ತೆ ಬೆರಳುಗಳನ್ನ ಪ್ಲಗ್ ಒಳಗೆ ಇಡಲಬಾರ್ದು. ಸೇಫ್ಟಿ ಬಗ್ಗೆ ಇಷ್ಟೊಂದು ನೆನಪಲ್ಲಿ ಇಟ್ಕೊಂಡ್ರೆ ನಾವು ಸೇಫ್ ಆಗಿರ್ತೀವಾ? ಇಲ್ಲ ದೀಪು, ನಾವು ಸೇಫ್ ಆಗಿ ಇರ್ಬೇಕಂದ್ರೆ ಇನ್ನೂ ತುಂಬಾ ವಿಷಯಗಳನ್ನ ತಿಳ್ಕೋಬೇಕು. ಹೌದಾ? ಮಕ್ಕಳೇ, ನಾವು ಇವಾಗ ಇನ್ನೊಂದು ಇಂಪಾರ್ಟೆಂಟ್ ವಿಷಯ ತಿಳ್ಕೊಳ್ಳೋಣ. ಅದಕ್ಕೂ ಮೊದಲು ನಾವು ಡೈಲಿ ಏನೆಲ್ಲ ಆಕ್ಟಿವಿಟಿಗಳನ್ನು ಮಾಡ್ತೀವಿ ಅಂತ ಹೇಳ್ತೀರಾ? ಊಟ ಮಾಡ್ತೀವಿ, ನಿದ್ರೆ ಮಾಡ್ತೀವಿ, ಸ್ನಾನ ಮಾಡ್ತೀವಿ, ಬಟ್ಟೆ ಹಾಕ್ತೀವಿ, ಟಾಯ್ಲೆಟ್ಗೆ ಹೋಗ್ತೀವಿ, ಆಟ ಆಡ್ತೀವಿ. ಹೌದು, ಅದೇ ರೀತಿ ಇನ್ನಷ್ಟು ಕೆಲಸಗಳನ್ನು ಮಾಡ್ತೀವಿ. ಇದರಲ್ಲಿ ಕೆಲವೊಂದು ಪ್ರೈವೇಟ್ ಆಗಿ ಅಥವಾ ಒಬ್ಬೊಬ್ಬರಾಗಿ ಮಾಡೋ ಕೆಲಸಗಳಿವೆ. ಅದು ಯಾವುದು ಅಂತ ಗೊತ್ತಾ ನಿಮಗೆ? ಬಾತ್ರೂಮ್ಗೆ ಹೋಗುವಾಗ, ಸ್ನಾನ ಮಾಡುವಾಗ, ಬಟ್ಟೆ ಹಾಕೊಳ್ಳುವಾಗ, ಮಲ್ಕೋಬೇಕಾದ್ರೆ. ಹೌದು, ಈ ಕೆಲಸಗಳನ್ನೆಲ್ಲ ನಾವು ಒಬ್ಬರೇ ಆಗಿ ಮಾಡಬೇಕು. ನಾವು ದಿನ ಮಾಡೋ ಕೆಲಸಗಳಲ್ಲಿ ಯಾವ ಕೆಲಸಗಳು ಎಲ್ಲರ ಜೊತೆ ಮತ್ತು ಯಾವ ಕೆಲಸಗಳು ಪ್ರೈವೇಟ್ ಆಗಿ ಮಾಡಬೇಕು ಅನ್ನೋದು ಗೊತ್ತಿರಬೇಕು. ಇದು ನಮ್ಮ ಪ್ರೈವಸಿ. ಮ್ಯಾಮ್ ಇವನು ಕೇಳ್ತವನೆ ಯಾಕೆ ಪ್ರೈವೇಟ್ ಆಗಿ ಈ ಕೆಲಸಗಳನ್ನ ಮಾಡಬೇಕು ಅಂತ. ಇಲ್ಲ ಮ್ಯಾಮ್. ಇಲ್ಲ ಪರವಾಗಿಲ್ಲ, ಇದು ಒಳ್ಳೆ ಪ್ರಶ್ನೆ. ಈ ಕೆಲಸಗಳನ್ನ ನಾವು ಪ್ರೈವೇಟ್ ಆಗಿ ಮಾಡೋದ್ರಿಂದ ಸೇಫ್ ಆಗಿರ್ತೀವಿ, ಜೊತೆಗೆ ಕಂಫರ್ಟಬಲ್ ಆಗಿ ಕೂಡ ಇರ್ತೀವಿ. ಇದು ಒಂದು ರೀತಿ ನಮ್ಮನ್ನ ನಾವು ಸೇಫ್ ಆಗಿ ಇಟ್ಕೊಳ್ಳೋದಕ್ಕೆ ಅಂತ. ಅರ್ಥ ಆಯ್ತಾ? ಅನು, ಬಾ ಆಟ ಆಡಕ್ ಹೋಗೋಣ. ಏನ್ ಆಟ ಆಡ್ತೀಯೋ? ಕಷ್ಟ ಆಗಲ್ವಾ ನಿನಗೆ? ಹೇ, ಏನೂ ಆಗಲ್ಲ. ಸರಿ, ಈಗ ನೀನು ಆಟ ಆಡೋದು ಬೇಡ. ನಾನು ಹೊಸ ಥರದ ಕುಂಟೆಬಿಲ್ಲೆ ಹೇಳ್ಕೊಡ್ತೀನಿ, ಅದನ್ನು ನೀನು ನೋಡು. ನಾಳೆ ಇಬ್ಬರು ಸೇರಿಬಿಟ್ಟು ಆಟ ಆಡೋಣ. ದೀಪು, ನಾವು ಯಾವಾಗಲೂ ಬಾಕ್ಸ್ ಶೇಪ್ನಲ್ಲಿ ಕುಂಟೆಬಿಲ್ಲೆ ಆಡ್ತಿದ್ವಿ. ಆದರೆ ನಮ್ಮ ಸ್ಕೂಲ್ನಲ್ಲಿ ಟ್ರಯಾಂಗಲ್ನಲ್ಲಿ ಕುಂಟೆಬಿಲ್ಲೆ ಆಡೋದನ್ನ ಹೇಳ್ಕೊಟ್ಟಿದ್ದಾರೆ. ಹೌದಾ? ಯಾಕೆ ಆ ಥರ ಆಡ್ಸಿದ್ರು?
ಯಾಕಂದ್ರೆ ನಮ್ಮ ದೇಹದಲ್ಲಿ ಒಂದು ಸೇಫ್ಟಿ ಟ್ರಯಾಂಗಲ್ ಇದೆ. ಟ್ರಯಾಂಗಲ್ಲ? ಸುಳ್ಳು ಹೇಳ್ಬೇಡ. ಹೇ ಇಲ್ಲ, ನಾನು ನಿಜಾನೇ ಹೇಳ್ತಿರೋದು ದೀಪು, ಈ ಸೇಫ್ಟಿ ಟ್ರಯಾಂಗಲ್ನ ಒಳಗಡೆ 3 ದೇಹದ ಮುಖ್ಯವಾದ ಭಾಗಗಳಿರುತ್ತವೆ. ಅವು ಎದೆ, ಹೊಟ್ಟೆ ಮತ್ತೆ ಪ್ರೈವೇಟ್ ಪಾರ್ಟ್ಸ್. ಈ ಟ್ರಯಾಂಗಲ್ನ ಸೇಫ್ಟಿ ಟ್ರಯಾಂಗಲ್ ಅಂತ ಹೇಳ್ತೀವಿ. ಈ ಸೇಫ್ಟಿ ಟ್ರಯಾಂಗಲ್ನ ಯಾರೂ ಕೂಡ ಮುಟ್ಬಾರ್ದು ಹಾಗೂ ನೋಡಬಾರ್ದು. ಮತ್ತೆ ಅಮ್ಮ ಸ್ನಾನ ಮಾಡಿಸ್ಬೇಕಾದ್ರೆ? ನಮಗೆ ಅಗತ್ಯವಿದ್ದಾಗ ಅಮ್ಮ ಅಜ್ಜಿ ನಮಗೆ ಹೆಲ್ಪ್ ಮಾಡ್ಬೋದು. ಮತ್ತೆ ಹುಷಾರಿಲ್ಲದೆ ಇರುವಾಗ ಡಾಕ್ಟರ್ ಅಪ್ಪ ಅಮ್ಮನ ಮುಂದೆ ಚೆಕಪ್ ಮಾಡ್ಬೋದು. ಹೌದಾ, ಹಿಂಗೆಲ್ಲ ಇದೆಯಾ? ಹೌದು. ನಿನಗೆ ಇದ್ರ ಜೊತೆ ಬೌಂಡ್ರಿ ಬಗ್ಗೆ ಗೊತ್ತಾ? ಏನು, ಕಬಡ್ಡಿ ಬೌಂಡ್ರಿನಾ? ಹೌದು. ಕಬಡ್ಡಿಯಲ್ಲಿ ಪ್ಲೇಯರ್ಗಳು ಸೇಫ್ಟಿ ಬೌಂಡ್ರಿ ಆಚೆಗೆ ಹೋದರೆ ಹೇಗೆ ಔಟ್ ಆಗ್ತಾರೋ ಅದೇ ರೀತಿ ನಮ್ಮೆಲ್ಲರಿಗೂ ಒಂದು ಬೌಂಡ್ರಿ ಇರುತ್ತದೆ. ಯಾರಾದರೂ ಆ ಬೌಂಡ್ರಿನ ಕ್ರಾಸ್ ಮಾಡಿದ್ರೆ ನಾವು ಸೇಫ್ ಆಗಿ ಇರೋಲ್ಲ. ಏನೋ ಗೊತ್ತೇ ಆಗ್ತಾ ಇಲ್ಲ ನನಗೆ. ಇರು, ನಾನು ನಿನಗೆ ಡ್ರಾ ಮಾಡಿ ತೋರಿಸ್ತೀನಿ. ಇದೇ ಥರ ರಾಜು ಅಣ್ಣ ಸ್ಕೂಲ್ನಲ್ಲಿ ಟ್ರಯಾಂಗಲ್ ಶೇಪನ್ನು ಡ್ರಾ ಮಾಡಿ ಅದರಲ್ಲಿ ನಿಂತ್ಕೊಳ್ಲಿಕ್ಕೆ ಹೇಳಿದರು. ಒಂದೊಂದು ಸಿಚುವೇಶನ್ಗಳನ್ನು ಹೇಳಿ ನಮಗೆ ಸೇಫ್ ಅನಿಸಿದರೆ ಅಲ್ಲೇ ಇರಲಿಕ್ಕೆ ಹೇಳಿದರು, ಇಲ್ಲ ಅಂದರೆ ಹೊರಗಡೆ ಜಂಪ್ ಮಾಡಲಿಕ್ಕೆ ಹೇಳಿದರು. ಓ ಹೌದಾ, ಏನೆಲ್ಲ ಸಿಚುವೇಶನ್ಗಳಿತ್ತು? ನೀವು ಶಾಲೆಯಲ್ಲಿ ಯಾವುದೋ ಸಾಧನೆ ಮಾಡಿದ್ದಕ್ಕಾಗಿ ನಿಮ್ಮ ಅಜ್ಜ ನಿಮ್ಮ ಬೆನ್ನು ತಟ್ತಾರೆ. ಸೇಫ್. ನಿಮ್ಮ ಅತ್ತೆ ಅಥವಾ ಮಾವನ ಮಗ ನಿಮ್ಮ ಮುಂದೆ ತನ್ನ ಪ್ಯಾಂಟನ್ನು ಬಿಚ್ಚುತ್ತಾನೆ. ಅನ್ಸೇಫ್. ನಿಮ್ಮ ಚಿಕ್ಕಪ್ಪ, ದೊಡ್ಡಪ್ಪ ಅಥವಾ ಮಾವ ನಿಮ್ಮನ್ನು ಕರೆದು ತೊಡೆ ಮೇಲೆ ಕುತ್ಕೋ ಅಂತ ಹೇಳ್ತಾರೆ. ಸೇಫ್. ಅನ್ಸೇಫ್. ಹೇ, ಅವನು ಯಾಕೆ ಆಚೆ ಹೋದ? ಅದು ಅನ್ಸೇಫ್ ಅಲ್ವಾ, ಅದಕ್ಕೆ. ನನಗೇನೋ ಸೇಫ್ ಅನ್ಸ್ತಪ್ಪ. ನನಗದು ಅನ್ಸೇಫು. ಮತ್ತೆ ಕ್ಲಾಸಲ್ಲಿ ನಾವು ಕೇಳಿದಾಗ ರಾಜು ಅಣ್ಣ ಹೀಗೆ ಅಂದರು. ನೋಡಿ ಮಕ್ಕಳ, ಈ ಸಿಚುವೇಶನಲ್ಲಿ ಕೆಲವು ಮಕ್ಕಳಿಗೆ ಸೇಫ್ ಅನ್ಸ್ಬೋದು ಮತ್ತು ಇನ್ನು ಕೆಲವು ಮಕ್ಕಳಿಗೆ ಅನ್ಸೇಫ್ ಅನ್ಸ್ಬೋದು. ಇಂಥ ಸಿಚುವೇಶನ್ಗಳಲ್ಲಿ ನಮ್ಮ ಕಂಫರ್ಟ್ಗೆ ತಕ್ಕಂತೆ ನಮ್ಮ ಬೌಂಡ್ರಿನ ಡಿಸೈಡ್ ಮಾಡ್ಬೇಕು ನಾವು. ಅರ್ಥ ಆಯ್ತಾ ದೀಪು? ಆಮೇಲೆ ನಿಮ್ಮ ತಂದೆಯ ಸ್ನೇಹಿತರು ನಿಮ್ಮ ಗುಪ್ತಾಂಗಗಳನ್ನು ಅಂದರೆ ನಿಮ್ಮ ಸೇಫ್ಟಿ ಟ್ರಯಾಂಗಲ್ ಭಾಗಗಳನ್ನು ಮುಟ್ತಾರೆ. ಮತ್ತೆ ನಿಮ್ಗಿಂತ ವಿಶೇಷವಾದದ್ದು ನನಗೆ ಯಾವುದೂ ಇಲ್ಲ, ನಾನು ನಿನ್ನ ತುಂಬಾ ಪ್ರೀತಿಸ್ತೀನಿ ಅಂತ ಹೇಳ್ತಾರೆ. ಅನ್ಸೇಫ್. ಬಸ್ನಲ್ಲಿ ನೀವು ಹೋಗ್ತಿರುವಾಗ ನಿಮ್ಮ ಬ್ಯಾಗ್ ಮೇಲೆ ಹರಿತಿದ್ದ ಒಂದು ಕೀಟವನ್ನು ನಿಮಗೆ ಪರಿಚಯವಿಲ್ಲದ ವ್ಯಕ್ತಿ ಒಬ್ಬರು ತೆಗೆದು ಹಾಕ್ತಾರೆ. ಸೇಫ್. ಇಷ್ಟೆಲ್ಲ ಇದೆಯಾ? ಹೌದು ದೀಪು, ನಾವು ಎಷ್ಟೇ ಸೇಫ್ ಆಗಿದ್ರೂ ಕೆಲವು ಪ್ರಾಬ್ಲಮ್ಗಳು ಬರುತ್ತವೆ. ಇದನ್ನು ನಾವು ಪೇರೆಂಟ್ಸ್ಗೆ ಅಥವಾ ನಮ್ಮ ಟೀಚರ್ಗೆ ಹೇಳ್ಕೋಬೇಕು. ಅವರಿಬ್ರು ಇಲ್ಲದೆ ಇರುವಾಗ ಬೇರೆ ಯಾರು ಹೆಲ್ಪ್ ಮಾಡಲ್ವಾ? ಹಾಂ, ಒಬ್ಬರು ಬಂದಿದ್ರು, ಯಾರೋ DCPO ಅಂತೆ, ನಮ್ಮ ಸ್ಕೂಲಿಗೆ ಬಂದಿದ್ರು. ಅವರು ಹೇಳಿದ್ರು, ಸಾರಿ ಮತ್ತೆ ನಾನೇ ಬಂದ್ಬಿಟ್ಟೆ. ನನ್ಗೆ ಗೊತ್ತು ನೀವೆಲ್ಲ DCPOಗೆ ವೆಯ್ಟ್ ಮಾಡ್ತಾ ಇದ್ದೀರಾ ಅಂತ. ಬಟ್ ಅದಕ್ಕಿಂತ ಮುಂಚೆ ಒಂದು ಸಣ್ಣ ರೀಕಾಲ್, ಓಕೆನಾ? ಸೊ ಬಡೀಸ್, ನೋಡಿದ್ರಿ ಅಲ್ವಾ ಅನು ಮತ್ತು ದೀಪು ಎಷ್ಟು ಗೇಮ್ಸ್ ಆಡಿದ್ರು? ಮ್ಯಾಚ್ ದ ಫಾಲೋಯಿಂಗ್ ಅಂತೆ, ಸೇಫ್ಟಿ ಟ್ರಯಾಂಗಲ್ ಅಂತೆ, ಬೌಂಡ್ರಿ ಗೇಮ್ ಅಂತೆ. ತುಂಬಾನೇ ಗೇಮ್ಗಳು. ಈ ಗೇಮ್ಗಳ ಮೂಲಕ ರಾಜು ಮತ್ತು ಪ್ರಿಯಾ ನಮಗೆಲ್ಲ ಏನು ತಿಳಿಸ್ಕೊಡೋಕೆ ಪ್ರಯತ್ನ ಪಟ್ಟರು ಅಂದರೆ, ನಾವು ದಿನನಿತ್ಯ ಚಟುವಟಿಕೆಗಳನ್ನ ಮಾಡುವಾಗ ಹೇಗೆ ಸೇಫ್ ಆಗಿರಬೇಕು ಅಂತ, ಮತ್ತೆ ಯಾವೆಲ್ಲ ಆಕ್ಟಿವಿಟಿಗಳನ್ನ ನಾವು ಒಬ್ಬರೇ ಮಾಡಬೇಕು, ಹಾಗೂ ನಮ್ಮ ಪರ್ಸ್ನಲ್ ಬೌಂಡ್ರಿ ಅಂದರೆ ಏನು, ಮತ್ತು ಅದ್ರ ಬಗ್ಗೆ ಹೇಗೆ ಮತ್ತು ಯಾಕೆ ಸೇಫ್ ಆಗಿರಬೇಕು ಅಂತ ತಿಳ್ಕೊಂಡ್ವಿ. ಬಡೀಸ್, ಎಲ್ಲಾನು ಗೊತ್ತಾಗಿದೆ ಅಲ್ವಾ? ಹಾಗಾದರೆ ಬನ್ನಿ, ಅನು ಶಾಲೆಗೆ DCPO ಬಂದಿದ್ದಾರಂತೆ. ಅವ್ರು ಯಾರು, ಅವ್ರು ಏನು ಮಾಡ್ತಾರೆ, ಏನು ಹೇಳ್ತಾರೆ ಅಂತ ಕೇಳ್ಕೊಂಡು ಬರೋಣ. ಗುಡ್ ಮಾರ್ನಿಂಗ್ ಮಕ್ಕಳ. ನಾನು ಇವಾಗ ನಿಮಗೆ ಒಬ್ರು ಸ್ಪೆಷಲ್ ವ್ಯಕ್ತಿನ ಪರಿಚಯ ಮಾಡ್ಕೊಡ್ತೀನಿ. ಅವ್ರು ಯಾರಂದ್ರೆ, ಗುಡ್ ಮಾರ್ನಿಂಗ್ ಮ್ಯಾಮ್. ಮಕ್ಕಳೇ, ಇವರು DCPO. ಎಲ್ಲ ಮಕ್ಕಳ ರಕ್ಷಣೆಗಾಗಿ ಪ್ರತಿ ಜಿಲ್ಲೆನಲ್ಲಿ ಇರ್ತಾರೆ. ಇವರು ನಿಮಗೆ ಒಂದಿಷ್ಟು ವಿಷಯಗಳನ್ನು ತಿಳಿಸಲು ಬಂದಿದ್ದಾರೆ.
ಗುಡ್ ಮಾರ್ನಿಂಗ್ ಮಕ್ಕಳ, ಹೇಗಿದ್ದೀರಾ ಎಲ್ಲರೂ? ಸೂಪರ್ ಮ್ಯಾಮ್. ಮಕ್ಕಳ, ನಾನು ನಿಮ್ಮ ಜಿಲ್ಲಾ ಮಕ್ಕಳ ರಕ್ಷಣಾ ಅಧಿಕಾರಿ. ನಿಮ್ಮೆಲ್ಲರ ರಕ್ಷಣೆಗಾಗಿನೇ ಸರ್ಕಾರ ನಮ್ಮನ್ನು ನೇಮಿಸಿದೆ. ನಿಮಗೆ ಯಾವುದೇ ರೀತಿಯ ತೊಂದರೆಗಳಾದರೆ ನಮಗೆ ಕಾಲ್ ಮಾಡಿ ತಿಳಿಸ್ಬೋದು. ಮ್ಯಾಮ್, ಇವನು ನಿಮ್ಮ ಫೋನ್ ನಂಬರ್ ಕೇಳ್ತಿದ್ದಾನೆ. ಆಹಾ, ಅದಕ್ಕೆ ತಾನೇ ಬಂದಿರೋದು ನಾನು. 1098 ನೆನ್ಪಿಟ್ಕೊಳ್ಳಿ, 1098. ಮಕ್ಕಳ, 1098 ಇದು ಮಕ್ಕಳ ಸಹಾಯವಾಣಿ. ನಿಮಗೆ ರಾಜು ಮತ್ತು ಪ್ರಿಯಾ ಹೇಳ್ದಾಗೆ ಯಾರಾದರೂ ನಿಮ್ಮ ಜೊತೆ ಕೆಟ್ಟದಾಗ ನಡ್ಕೊಂಡ್ರೆ ಮತ್ತೆ ನಿಮಗೆ ಇಷ್ಟ ಆಗದೇ ಇರೋ ರೀತಿ ಟಚ್ ಮಾಡಿದರೆ ನೀವು ನಮಗೆ ಕಾಲ್ ಮಾಡಿ. ನಂಬರ್ ನೆನಪಿದೆ ಅಲ್ವಾ? 10981098. ಈ ಥರ ಯಾರಾದರೂ ಮಕ್ಕಳಿಗೆ ತೊಂದರೆ ಮಾಡಿದರೆ ಅವರನ್ನು ಪೋಕ್ಸೋ ಆ್ಯಕ್ಟ್ ಅಡಿಯಲ್ಲಿ ಶಿಕ್ಷೆಗೆ ಒಳಪಡಿಸ್ತಾರೆ, ಅಂದರೆ ಜೈಲ್ಗೆ ಹಾಕ್ತಾರೆ. ಅರ್ಥ ಆಯ್ತಲ್ಲ ಮಕ್ಕಳೇ? ನಿಮಗೆ ತೊಂದರೆ ಆದರೆ DCPO ಮ್ಯಾಮ್ಗೆ ಕಾಲ್ ಮಾಡಬಹುದು. ಮ್ಯಾಮ್, ನಮ್ಮ ಸ್ಕೂಲ್ಗೆ ಬಂದು ನಮ್ಮ ಮಕ್ಕಳಿಗೆ ಇದ್ರ ಬಗ್ಗೆ ಇನ್ಫಾರ್ಮೇಷನ್ ಕೊಟ್ಟಿದ್ದಕ್ಕೆ ತುಂಬ ಥ್ಯಾಂಕ್ಸ್ ಮ್ಯಾಮ್. ಥ್ಯಾಂಕ್ ಯು ಪ್ರಿಯಾ. ಥ್ಯಾಂಕ್ ಯು ಮಕ್ಕಳ. ಎಲ್ಲರೂ ಸೇಫಾಗಿರಿ. ಗೊತ್ತಾಯ್ತಾ ದೀಪು, ನಮಗೆ DCPO ಕೂಡ ಹೆಲ್ಪ್ ಮಾಡ್ತಾರೆ. ಅವ್ರು ನಿಜವಾಗ್ಲೂ ಹೆಲ್ಪ್ ಮಾಡ್ತಾರಾ? ಹೌದು ದೀಪು, ಅದ್ರ ಬಗ್ಗೆ ನಮಗೊಂದು ವಿಡಿಯೋ ಕೂಡ ತೋರಿಸಿದ್ರು. ಅದೇನಂದ್ರೆ ಬಸ್ ಬರೋ ಹೊತ್ತಾಯ್ತು, ಹೊರಡು. ನನ್ನ ಹೆಸರು ಕೋಮಲ್, ನನ್ನ ವಯಸ್ಸು 9 ವರ್ಷ. ನನ್ಗೆ ನನ್ನ ಸ್ಕೂಲ್ ಅಂದ್ರೆ ಪಂಚಪ್ರಾಣ. ನನ್ನ ಕೆಲವು ಫ್ರೆಂಡ್ಸ್ ತಂಟೆಕೋರ್ರು, ಹಾಗೆ ನಾನು ಕೀಟ್ಲೆ ಮಾಡೋಳೆ. ಅಮ್ಮ ತುಂಬಾ ಸ್ಟ್ರಿಕ್ಟು, ಆದ್ರೆ ಅಪ್ಪ ಅಂತಾರೆ ಅದ್ರಲ್ಲೇನು, ನಿನ್ ಕಾಳಜಿ ಅವಳೇ ತಾನೇ ವಹಿಸೋದು. ಆದ್ರೂ ನನ್ಗೆ ಪಪ್ಪ ಅಂದ್ರೆ ಜಾಸ್ತಿ ಇಷ್ಟ. ಅರೆ ಬಕ್ಷಿ, ಬಾರಯ್ಯ ಬಾ. ಕುಮಾರ್, ಅಪ್ಪನ ಓಲ್ಡ್ ಫ್ರೆಂಡ್ ಬಕ್ಷಿ ಅಂಕಲ್ ಮತ್ತು ಆಂಟಿ ನಮ್ ಪಕ್ಕದ ಮನೆಯವರು. ಹಲೋ, ಯಾರಿದು ಮುದ್ದು ಮುದ್ದು ಹುಡುಗಿ? ಅವ್ರ ಮನೆಯಲ್ಲಿ ಮಕ್ಕಳಿರ್ತಿದ್ರೆ ನಾನ್ ಅವ್ರ ಜೊತೆ ಆಡ್ಬೋದಿತ್ತು. ಥ್ಯಾಂಕ್ ಯು. ಇವತ್ ಬಕ್ಷಿ ಅಂಕಲ್ ನನ್ ಸ್ಕೂಲ್ ಡ್ರಾಪ್ ಮಾಡ್ತಿದ್ದಾರೆ. ಅಪ್ಪನಿಗೆ ಆಫೀಸ್ಗೆ ಲೇಟ್ ಆಗಿತ್ತಲ್ವಾ, ಅದಕ್ಕೆ. ಅಂಕಲ್ ಬಾಳ್ ಒಳ್ಳೆಯವರು. ಆಂಟಿ ಬ್ಯುಸಿ ಇರ್ತಾರೆ. ಅಂಕಲ್ ಮನೆಯಿಂದಲೇ ಕೆಲಸ ಮಾಡೋದು. ಅವ್ರ ಮನೇನು ತುಂಬಾ ತುಂಬಾ ಚೆನ್ನಾಗಿದೆ. ವಾವ್, ಯೂನಿಕಾರ್ನ್. ನೀನಿಟ್ಕೋ, ಚೆನ್ನಾಗಿದೆಯಲ್ಲ, ನಾನು ಕೊಟ್ಟೆ ಅಂತ ಹೇಳಮ್ಮಂಗೆ. ಇಲ್ಲಾಂದ್ರೆ ಹೇಳೋದೇ ಬೇಡ ಬಿಡು. ಅಪ್ಪ ಕೂಡ ಅಷ್ಟ ಆಡೋಲ್ಲ ನನ್ ಜೊತೆ. ಬಕ್ಷಿ ಅಂಕಲ್ ತುಂಬಾನೇ ಮಸ್ತಿ ಮಾಡ್ತಾರೆ. ಎಲ್ಲಿ ನನ್ ಮುದ್ದಿನ ಗೊಂಬೆ? ಕಾಣ್ತಾನೆ ಇಲ್ವಲ್ಲ. ಇಲ್ಲಿದ್ದಾಳೆ, ಸಿಕ್ಕಾಕೊಂಡ್ಬಿಟ್ಲು. ಒಂದಿನ ನಾವು ಐಸ್ ಗೋಲಾ ತಿಂದ್ವಿ. ಪ್ಲೀಸ್ ಅಮ್ಮಂಗೆ ಹೇಳ್ಬೇಡ, ಕೋಪಿಸ್ಕೋತಾರಲ್ಲ, ಅವ್ರು ತುಂಬಾ ಸ್ಟ್ರಿಕ್ಟು. ಅಮ್ಮಂಗೆ ಹೇಳ್ಬೇಕು ಅಂತಿದ್ದೆ, ಆದ್ರೆ ಹೆದರ್ತಿದ್ದೆ. ಅದ್ರಲ್ಲೇನು, ಗೋಲಾ ಅಷ್ಟೇ ತಾನೆ, ನನ್ನೆಲ್ಲ ಫ್ರೆಂಡ್ ತಿಂತಾರೆ. ಕೇಳು, ಇವತ್ತು ಹೊಸ ಗೇಮ್ ಆಡೋಣ, ಸೀಕ್ರೆಟ್ ಗೇಮ್. ಹಾ, ಮಜಾ ಬರುತ್ತೆ. ಬಾ ನನ್ ಜೊತೆ. ಇದೇನ್ ಅಂಕಲ್ ನೀವು ಮಾಡ್ತಿರೋದು? ಇದು ಯಾವ ಗೇಮ್? ನನ್ಗೆ ಒಂದು ಗೊತ್ತಾಗ್ತಿಲ್ಲ. ನನ್ಗೆ ಹೇಸ್ಗೆ ಅನ್ನಿಸ್ತು. ಪಕ್ಷಿ ಅಂಕಲ್ ಹಾಗೆ ಯಾಕೆ ಮಾಡಿದ್ರು? ನನಗ್ ತುಂಬಾ ಅಸಹ್ಯ ಆಗ್ತಾ ಇದೆ. ಕೋಮಲ್, ಕೋಮಲ್, ಎಲ್ಲ ಸರಿಯಾಗಿದೆ ತಾನೇ? ಹಲೋ ಮಿಸಸ್ ಕುಮಾರ್, ನಿಮ್ ಜೊತೆ ಕೋಮಲ್ ಬಗ್ಗೆ ಮಾತಾಡ್ಬೇಕಾಗಿತ್ತು. ಮಗು, ಯಾಕಮ್ಮ ಬೇಜಾರು? ಯಾರಾದ್ರೂ ಏನಾದ್ರೂ ಅಂದ್ರ ಸ್ಕೂಲಲ್ಲಿ?
ಏನಾಯ್ತು? ಯಾರಾದ್ರೂ ಹೊಡೆದ್ರ ನಿಂಗೆ? ಏನು ಹೇಳ್ದಿದ್ರೆ ನಿನ್ಗೆ ಹೇಗಮ್ಮ ನಾ ಹೆಲ್ಪ್ ಮಾಡೋದು? ನಾನ್ ಸೀಕ್ರೆಟ್ ಇಟ್ಟಿದ್ದೇನೆ, ಕೋಲ ತಿಂದು ಸುಳ್ಳು ಬೇರೆ ಹೇಳಿದ್ದೇನೆ. ಮತ್ತೀಗ ಇದು ನನಗೆ ತುಂಬಾ ಡರ್ಟಿ ಆಗ್ತಿದೆ. ನಾನೇನ್ ಮಾಡಿದ್ದೆ ಅಂತ ನಿಮ್ಗೆ ನಾನು ಹೇಳಿದ್ರೆ ನನ್ನ ಮೇಲೆ ಸಿಟ್ಟಾಗ್ತೀರಾ? ಪ್ರಾಮಿಸ್ ಮಾಡ್ತೀನಿ, ನಾನ್ ಕೋಪ ಮಾಡಲ್ಲ. ಐ ಲವ್ ಯು ನೋ ಕೋಮು. ನನ್ ಮೇಲೆ ಭರವಸೆ ಇಡಮ್ಮ. ಆ ಅಂಕಲ್ ಒಳ್ಳೆಯವರಲ್ಲ. ಯಾವ ಅಂಕಲ್? ಒಂದ್ ನಿಮಿಷ, ಎಲ್ರಿಗೂ ಗೊತ್ತಾಗ್ಬಿಡುತ್ತೆ. ನಾವು ಇನ್ನೇನ್ ಮಾಡೋಕ್ ಸಾಧ್ಯ? ನಮ್ಗೆ ಯಾರು ಹೆಲ್ಪ್ ಮಾಡ್ತಾರೆ? ಆ ಬಕ್ಷಿನ ಸುಮ್ನೆ ಬಿಡ್ಲೇಬಾರ್ದು. ಚೈಲ್ಡ್ ಲೈನ್. ನನ್ನ ಫ್ರೆಂಡ್ ಪ್ರಿಯಾ ಅಲ್ಲೇ ಕೆಲಸ ಮಾಡೋದು. ಅವರು ಮಕ್ಕಳಿಗೆ ಹೆಲ್ಪ್ ಮಾಡ್ತಾರೆ. 10, 9, 8. ಹಲೋ ಕೋಮಲ್, ನಿನಗಾಗಿರೋ ಅನ್ಯಾಯದಲ್ಲಿ ನಿಂದೇನೂ ತಪ್ಪಿಲ್ಲ. ಇನ್ ಮುಂದೆ ಬಕ್ಷಿ ಅಂಕಲ್ ನಿನ್ ಸುದ್ದಿಗೆ ಬರದಂತೆ ನಾವು ನೋಡ್ಕೋತೀವಿ. ಈಗ ನಿನ್ನನ್ನು ನೀನು ರಕ್ಷಣೆ ಮಾಡ್ಕೊಳ್ಳೋದು ಹೇಗೆ ಅಂತ ನೋಡೋಣ. ನಮಸ್ತೆ ಮಕ್ಳೇ, ಹೇಗಿದ್ದೀರಿ ನೀವೆಲ್ಲ? ನಿಮಗಿಷ್ಟವಾಗದ ರೀತಿಯಲ್ಲಿ ಯಾರಾದ್ರೂ ನಿಮ್ ಜೊತೆ ವರ್ತಿಸಿದ್ದಾರೆ ಅಂತ ಮುಜುಗರ ಅಥವಾ ಸಿಟ್ಟು ಬಂದಿದ್ಯಾ? ಹೌದು ಅಕ್ಕ, ನಮ್ ಪುಟ್ಟ ನಾಯಿ ಮರಿ ನನ್ನ ಶೂ ಅನ್ನ ಪರ್ಚಿದಾಗ ನನಗ್ ಸಿಟ್ಟು ಬರುತ್ತೆ. ಅದು ಸರಿ. ನಾನ್ ಹೇಳೋದೇನಂದ್ರೆ, ನಿಮ್ಮನ್ ಯಾರಾದ್ರೂ ಮುಟ್ಟಿದ್ರೆ ನಿಮಗದು ಇಷ್ಟ ಆಗೋಲ್ಲ ಅಂತ ಏನಾದ್ರೂ ನಿಮ್ಮಲ್ಲಿ ಯಾರಿಗಂತಹ ಅನುಭವ ಆಗಿದೆ? ನಮ್ಗೆ ಹೇಗ್ ಗೊತ್ತಾಗೋದು ನಮ್ಮನ್ನು ಯಾರೋ ಬೇಕು ಅಂತಲೇ ಮುಟ್ತಾರೆ ಅಥವಾ ನಮ್ ಜೊತೆ ತಪ್ಪಾಗಿ ವರ್ತಿಸ್ತಾರೆ ಅಂತ? ಹೇಳ್ತೀನಿ ಕೇಳಿ. ನಮ್ಮ ಶರೀರದಲ್ಲಿ 4 ಜಾಗಗಳಿವೆ. ಅದನ್ಯಾರು ಮುಟ್ಬಾರ್ದು. ನಾವು ಬೇರೆಯವರಿಗೂ ಹಾಗ್ ಮಾಡಬಾರ್ದು. ಎದೆ, ಹಿಂದಿನ ಭಾಗ, ಬಾಯಿ ಮತ್ತು ಕಾಲುಗಳ ನಡುವಿನ ಈ ಮರ್ಮಾಂಗ, ಅದು ನಿಮ್ಮ ಸೊಂಟದ ಕೆಳಗಿನ ಭಾಗ. ಅದು ತೀರಾ ನಿಮ್ಮ ವೈಯಕ್ತಿಕ ಭಾಗ. ನಿಮಗೆ ಯಾರ ಮೇಲೆ ತುಂಬಾನೇ ನಂಬಿಕೆ ಇದೆಯೋ ಅವರು ಆ ಜಾಗ ಮುಟ್ಬಹುದು. ಅಂದ್ಹಾಗೆ ನಿಮ್ಮ ಅಮ್ಮ. ನೀವು ಸ್ಕೂಲಿಂದ ಬಂದಾಗ ಅಮ್ಮ ನಿಮ್ಮನ್ನ ಅಪ್ಪಿಕೊಳ್ತಾರಲ್ಲ, ಆವಾಗ ನಿಮ್ಗೆ ಹೇಗನ್ಸತ್ತೆ? ಛೀ, ಒಮ್ಮೊಮ್ಮೆ ಅಮ್ಮನ ಮೈಯಿಂದ ಪಲ್ಯದ ವಾಸನೆ ಬರುತ್ತೆ. ಆದ್ರೆ ನಿನ್ಗೆ ಹಿತ ಅನ್ಸೋದಿಲ್ವಾ? ಹಾ ಹೌದು. ನಿಮ್ಮ ಅಮ್ಮ ಆ 4 ಜಾಗಗಳನ್ನು ಸ್ನಾನ ಮಾಡಿಸುವಾಗ ಮುಟ್ಬಹುದು. ಅಥವಾ ಡಾಕ್ಟರ್ ಅಂಕಲ್ ನಿಮ್ಮನ್ನು ಪರೀಕ್ಷಿಸುವಾಗ ನಿಮ್ಮ ಅಮ್ಮ ಅಥವಾ ಅಪ್ಪನ ಎದುರಲ್ಲಿ ಮುಟ್ಬಹುದು. ಇಂತಹ ಸಮಯದಲ್ಲಿ ಮಾತ್ರ ಸ್ಪರ್ಶ ನಿಮ್ಮನ್ನು ಸುರಕ್ಷಿತವಾಗಿಡಲು ಸಾಧ್ಯ. ಪ್ರೀತಿ ಮತ್ತು ಆರೈಕೆ ಮಾಡುವವರು ಮುಟ್ತಾರಲ್ಲ, ಅದನ್ನ ಸೇಫ್ ಟಚ್, ಸುರಕ್ಷಿತ ಸ್ಪರ್ಶ ಅಂತಾರೆ. ಒಂದ್ ವೇಳೆ ನಿಮ್ಮ ಆ 4 ಜಾಗಗಳನ್ನು ಬೇರೆ ಯಾರಾದ್ರೂ ಮುಟ್ಟಿದ್ರೆ ಅದು ತಪ್ಪು. ಆವಾಗ ನಾಚಿಕೆ, ಭಯ, ಮುಜುಗರ ಅಥವಾ ಔದಾಸೀನ್ಯದ ಅನುಭವ ಆಗುತ್ತದೆ. ಯಾರಾದ್ರೂ ನಿಮ್ಗೆ ಹೇಸಿಗೆ ಫೋಟೋ ಅಥವಾ ಫಿಲ್ಮ್ ತೋರಿಸಿದ್ರೆ ನಿಮ್ಮ ಬಟ್ಟೆ ಬಿಚ್ತಾರೆ ಅಥವಾ ನಿಮ್ ಮುಂದೆ ಅವರ ಗುಪ್ತಾಂಗ ಮುಟ್ತಾರೆ. ಇವೆಲ್ಲ ನಿಮ್ಗೆ ಅಪಾಯ ತರುವಂತದ್ದು. ಇದಕ್ಕಂತಾರೆ ಅನ್ಸೇಫ್ ಟಚ್, ಅಸುರಕ್ಷಿತ ಸ್ಪರ್ಶ. ಕೆಲವರು ನಿಮ್ಗದು ಒಳ್ಳೇದಲ್ಲ, ನಿಮ್ಗೆ ಆಗೋದಿಲ್ಲ ಅಂತ ಗೊತ್ತಿದ್ದು ಮಾಡ್ತಾರೆ. ಯಾರಾದ್ರೂ ಈ 4 ಜಾಗಗಳನ್ನ ಮುಟ್ಟಿದ್ರೆ ನೀವೇನ್ ಮಾಡ್ತೀರಿ? ಹಾಗಾದ್ರೆ ನೀವೇನ್ ಮಾಡ್ತೀರಾ? ಯಾರಾದ್ರೂ ನಿಮ್ಮ ಈ 4 ಜಾಗಗಳನ್ನು ಮುಟ್ಟಿದ್ರೆ ನೀವು ಜೋರಾಗಿ ಕಿರಿಚಬೇಕು, ಇಲ್ಲ ಇಲ್ಲ, ಅಲ್ಲಿಂದ ಓಡಿ ಹೋಗಿ ನೀವ್ ಯಾರನ್ನ ನಂಬ್ತೀರೋ ಅವರಿಗೆ ತಿಳಿಸ್ಬಿಡಿ. ಅವ್ರು ಯಾರು? ನೀನೇ ಹೇಳು, ನೀನ್ ಯಾರನ್ನ ನಂಬ್ತಿ? ನನ್ನ ನಾಯಿ ಮರಿನ. ಹಾ, ನಿನ್ ನಾಯಿ ಮರಿಗೆ ಹೇಳು. ಆದ್ರೆ ಅದು ನಿನ್ನನ್ನು ಅರ್ಥ ಮಾಡಿಕೊಳ್ಳುತ್ತಾ? ಅದು ನಿನ್ಗೆ ಸಹಾಯ ಮಾಡುತ್ತಾ? ನಂಗೆ ನನ್ನ ಅಮ್ಮ ಮತ್ತು ಟೀಚರ್ ಮೇಲೆ ಭರವಸೆ ಇದೆ. ನಿಮ್ಮ ಮುಟ್ಟಬಾರದ ಜಾಗವನ್ನು ಮುಟ್ಟಿದ ತಕ್ಷಣ ಇಲ್ಲ, ಆಗೋಲ್ಲ ಅಂತ ಪ್ರತಿಭಟಿಸಿ. ಆಮೇಲೆ ನಂಬಿಕೆ ಇದ್ದೋರಲ್ಲಿ ಹೋಗಿ ಹೇಳಿ. ನಿಮ್ ಮಾತು ಅವರಿಗೆ ಸೂಕ್ಷ್ಮವಾಗಿ ಅರ್ಥವಾಗುವ ತನಕ ಹೇಳಿ. ನಿಮಗೆ ನಂಬಿಕೆ ಇರುವವರಲ್ಲಿ, ಅಂದ್ರೆ ಅಪ್ಪ ಅಥವಾ ಅಮ್ಮ
ಅವರಲ್ಲಿ ಹೇಳಿ. ನೀವು ಇತರರಿಗೂ ಸಹಾಯ ಮಾಡಬಹುದು. ನಿಮಗೆ ಚೈಲ್ಡ್ ಲೈನ್ ಬಗ್ಗೆನೂ ಗೊತ್ತಾಗ್ಬೇಕು. 1098ಕ್ಕೆ ಕಾಲ್ ಮಾಡಿ ಹೆಲ್ಪ್ ಕೇಳಿದ್ರೆ ಒಬ್ಬ ಭರವಸೆಯ ವ್ಯಕ್ತಿ ನಿಮಗೆ ಹೆಲ್ಪ್ ಮಾಡಲು ಬರ್ತಾರೆ. ಯಾವಾಗ್ಲೂ ನೆನ್ಪಿಟ್ಕೊಳ್ಳಿ, ಯಾರಾದ್ರೂ ನಿಮ್ಮ ಮುಟ್ಟಬಾರದ ಜಾಗ ಮುಟ್ಟಿದ್ರೆ ಅದು ನಿಮ್ಮ ತಪ್ಪಲ್ಲ, ಅದು ಅಂಥ ತಪ್ಪು ಮಾಡಿದವರದ್ದೇ ತಪ್ಪು. ನೀವು ಹೆದರಲೂಬಾರ್ದು, ಹಿಂಜರಿಯಲೂಬಾರ್ದು ನಿಮ್ಮ ಮೇಲೆ ತಪ್ಪೆಸಗುವಾಗ. ಏನಂತೀರಾ? ಚಿಂತಿಸ್ಬೇಡಿ, ನೀವು ಸೇಫ್ ಆಗಿದ್ದೀರಿ. ಏನಾಯ್ತು ಅಂತ ನನ್ಗೆ ಹೇಳಿ ಅಷ್ಟೇ. ನೆನ್ಪಿರ್ಲಿ, ನೀವು ಅಥವಾ ನಿಮ್ಮ ಫ್ರೆಂಡ್ ಇಂಥ ಪರಿಸ್ಥಿತಿಯಲ್ಲಿ ಸಿಕ್ಕಾಕೊಂಡ್ರೆ ಹೆಲ್ಪ್ ತಗೊಳ್ಳಿ. ನನಗೆ ಫೋನ್ ಮಾಡಿ 1098ಕ್ಕೆ. ಚೈಲ್ಡ್ ಲೈನ್ ನಿಮ್ಮ ಸಹಾಯಕ್ಕೆ ಧಾವಿಸುತ್ತಾರೆ. ಬಡೀಸ್, ಪಾಪ ಕೋಮಲ್ ಅಲ್ವಾ? ಅವಳದು ಏನೂ ತಪ್ಪಿಲ್ಲ ಅಂದ್ರು ಅವಳಿಗೆ ತುಂಬಾನೇ ಕಷ್ಟಗಳು ಬಂತು. ಆದರೆ ಖುಷಿ ವಿಷಯ ಏನು ಹೇಳಿ, ಅವಳಿಗೆ ಹೆಲ್ಪ್ ಮಾಡೋಕ್ಕೆ DCPO, ಅವಳ ಪೇರೆಂಟ್ಸು, ಅವಳ ಟೀಚರ್ಸು, ಅಲ್ಲಿನ ಪೊಲೀಸು ಎಲ್ಲರೂ ಬಂದರು, ಅವಳಿಗೆ ಹೆಲ್ಪ್ ಮಾಡಿದ್ರು. ಇದೇ ರೀತಿ ನಮ್ಮಲ್ಲಿ ಯಾರಿಗೆ ಬೇಕಾದರೂ ಯಾವ ರೀತಿ ತೊಂದರೆಗಳು ಬೇಕಾದರೂ ಬರಬಹುದು. ಹಾಗೇನಾದರೂ ಆದರೆ ನೀವೇನು ಮುಚ್ಚುಮರೆ ಮಾಡದೆ ನಿಮ್ಮ ತಂದೆ ತಾಯಿ ಅಥವಾ ನಿಮ್ಮ ಟೀಚರ್ ಹತ್ರ ಹೇಳಬೇಕು. ಜ್ಞಾಪಕ ಇರಲಿ, ಇಂತಹ ಯಾವುದೇ ಕೆಟ್ಟ ಸಂದರ್ಭದಲ್ಲಿ ಮಕ್ಕಳದ್ದು ಯಾವುದೇ ತಪ್ಪಿರೋದಿಲ್ಲ. ಹಾಗಾಗಿ ಹೆದರೋ ಅಗತ್ಯ ಅಂತೂ ಇಲ್ವೇ ಇಲ್ಲ. ಮತ್ತೆ ಬಡೀಸ್, ಅನು ಮತ್ತೆ ದೀಪು ಇದುವರೆಗೂ ನಡೆದ ವಿಚಾರಗಳ ಬಗ್ಗೆ ಏನೋ ಮಾತಾಡ್ತಾ ಇದ್ದಾರೆ, ಬನ್ನಿ ನೋಡ್ಕೊಂಬರೋಣ. ದೀಪು, ನಿನ್ ಸೇಫ್ ಪರ್ಸನ್ ಯಾರು? ನನ್ಗ ಅಪ್ಪ ಅಮ್ಮ. ಯಾಕೆ? ನನ್ಗೇನಾದ್ರೂ ಅಪ್ಪ ಅಮ್ಮಂಗೆ ಹೇಳೋದು ಅದಕ್ಕೆ. ಮತ್ತೆ ಟೀಚರ್. ಅವ್ರು ಹೇಗೆ ನಿಂಗೆ ಹೆಲ್ಪ್ ಮಾಡ್ತಾರೆ? ಸ್ಕೂಲಲ್ಲಿ ಒಂದಿನ ಜಗಳ ಆದಾಗ ನಮ್ಮ ಮ್ಯಾಮ್ ಬಂದ್ಬಿಟ್ಟು ಹೆಲ್ಪ್ ಮಾಡಿದ್ರು. ಹೋ, ಅಲ್ಲೇನೋ ಆಯ್ತು. ಹೇ ಬಾಬಾ, ಮೇಲೆ ಹೋಗಿ ನೋಡೋಣ. ಅಲ್ಲಿ ನೋಡಲಿ, ಆಟ ಆಡ್ಬೇಕಾದ್ರೆ ವೈಟ್ ಟಿ ಶರ್ಟ್ ಅಣ್ಣ ಬಿದ್ದೋಗ್ಬಿಟ್ರು. ಪಾಪ ಅಲ್ವಾ? ಮೇ ಬಿ ಅವ್ರ ಸೇಫ್ಟಿ ರೂಲ್ಸ್ನ ಫಾಲೋ ಮಾಡಿಲ್ಲ. ನಿನಗೆಲ್ಲ ನೆನ್ಪಿದೆಯಾ? ಹೌದು, ನೀನು ಹೇಳ್ದಲ್ಲ, ನಮ್ಮ ಬಾಡಿ ಮತ್ತೆ ಬಾಡಿ ಪಾರ್ಟ್ಸ್ ತುಂಬಾ ಇಂಪಾರ್ಟೆಂಟ್, ಅವುಗಳನ್ನ ಕೇರ್ ಮಾಡಬೇಕು. ಹಾ ದೀಪು, ಸ್ಟ್ರೇಂಜರ್ಸಿಂದ, ಫ್ರೆಂಡ್ಸಿಂದ ಮತ್ತೆ ಬ್ಯಾಡ್ ಸೀಕ್ರೆಟ್ಸಿಂದ ನಾವು ಹುಷಾರಾಗಿರ್ಬೇಕು. ಮತ್ತೆ ಸೇಫ್ಟಿ ಟ್ರಯಾಂಗಲ್? ಸೇಫ್ಟಿ ಟ್ರಯಾಂಗಲ್ನಲ್ಲಿ ಬರುವ ಬಾಡಿ ಪಾರ್ಟ್ಸ್ನ ಯಾರೂ ಮುಟ್ಟಬಾರ್ದು. ಮುಟ್ಟಿದ್ರೆ ಅಪ್ಪ ಅಮ್ಮ ಮತ್ತೆ ಟೀಚರ್ಗೆ ಹೇಳ್ಕೋಬೇಕು. ಆಮೇಲೆ DCPO ಮತ್ತೆ ಚೈಲ್ಡ್ ಲೈನ್ ಕೂಡ ಹೆಲ್ಪ್ ಮಾಡ್ತಾರೆ. ಹಾ, ಕರೆಕ್ಟ್. ಈ ಕಾರ್ಯಕ್ರಮವು ಬೆಂಗಳೂರು ನಗರ ಪೊಲೀಸ್ ಇಲಾಖೆಯ ಸೇಫ್ ಸಿಟಿ ಯೋಜನೆಯ ಭಾಗವಾಗಿ ರೂಪುಗೊಂಡಿದೆ. ಇದನ್ನು ಸಾರ್ವಜನಿಕ ಶಿಕ್ಷಣ ಇಲಾಖೆಯ ಸಹಯೋಗದೊಂದಿಗೆ ಮಕ್ಕಳು ಮತ್ತು ಹದಿಹರೆಯದವರ ಮನೋವೈದ್ಯಶಾಸ್ತ್ರ ವಿಭಾಗ, ನಿಮ್ಹಾನ್ಸ್ ಇವರಿಂದ ಅನುಷ್ಠಾನಗೊಳಿಸಲಾಗುತ್ತಿದೆ.